ಈಗ ನಾನು ರೋಡಲ್ಲಿ ಹೋಗಿ ಒಂದು 10 ಜನನ ಕರ್ಕೊಂಡ್ಬಂದು ಟೆಸ್ಟ್ ಮಾಡಿದ್ರೆ ನಮ್ಮ ದೇಶದಲ್ಲಿ 4 ಜನ ಪಾಸಿಟಿವ್ ಬರ್ತಾರೆ. ಕೆಲವರು ಈಗ ರಾತ್ರಿ 11-12 ಗಂಟೆಗೆಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಏನ್ ಮಾಡ್ತಾರೆ, ಪಟ್ಟಂತ ಹಾಗೆ ಮಲಗ್ಬಿಡ್ತಾರೆ. ಆಯಿಲಿ ಫ್ರೈಡ್ ಐಟಮ್ಸ್, ಯಾಕಂದ್ರೆ ಫ್ರೈಡ್ ಫುಡ್ಸ್ ತುಂಬಾ ನಾನ್ ವೆಜ್ ಹೈ ಪ್ರೋಟೀನ್ ತಗೊಂಡಾಗ ಏನಾಗುತ್ತೆ, ಅದು ಜಠರದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳುತ್ತೆ. ಉಪವಾಸ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಗಟ್ ಹೆಲ್ತಿಗೂ ಉಪವಾಸ ಮಾಡೋದಕ್ಕೂ ಕನೆಕ್ಷನ್ಸ್ ಇದೆಯಾ ಡಾಕ್ಟರ್? ಈಗ ನಾವು ಮಲಗೋಕ್ ಮುಂಚೆ ಆಹಾರ ನಮ್ಮ ಜಠರದಿಂದ ಎಂಟಿ ಆಗಿರ್ಬೇಕು. ಅದಕ್ಕೋಸ್ಕರ 2-3 ಅವರ್ ಗ್ಯಾಪ್ ಕೊಡಬೇಕು, ಸೊ ದಟ್ ಸ್ಟಮಕ್ ರೆಸ್ಟ್ ಹೋಗುತ್ತೆ. ಲಿವರ್ ವಿಲ್ ಟೇಕ್ ಓವರ್, ಪ್ಯೂರಿಫಿಕೇಶನ್ ಜಾಬ್ ಅದು ರಾತ್ರಿ ಹೊತ್ತು ಮಾಡ್ತಾ ಇರುತ್ತೆ. ಕೆಲವರು ಗಟ್ ಸೆನ್ಸಿಟಿವ್ ಇರುತ್ತೆ, ಕೆಲವೊಂದು ಫುಡ್ಸ್ ಕಾಂಬಿನೇಷನ್ ಅವ್ರಿಗೆ ಸೂಟ್ ಆಗಲ್ಲ. ಹಂಗಂತೇಳಿ ಎಲ್ಲರಿಗೂ ಇದನ್ನೇ ಮಾಡಬೇಕು ಅಂತ ಹೇಳಲಿಕ್ಕೂ ಕಷ್ಟ. ಕಾಮನ್ ಆಗಿ ಏನ್ ಮಾಡ್ತಾರೆ, ಕೆಲವರು ಈ ಮಜ್ಜಿಗೆ ಮೊಸರು ಎಲ್ಲ ಒಳ್ಳೇದು ಹಾಲಿನ ಪದಾರ್ಥಗಳು, ಬಟ್ ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಕಿತ್ಲೆ ಹಣ್ಣು, ಸಿಟ್ರಿಕ್ ಫ್ರೂಟ್ಸು, ಅದ್ರ ಜೊತೆಗೆ ಡೈರಿ ಪ್ರಾಡಕ್ಟ್ಸ್ ಜೊತೆ ಎಲ್ಲ ತಿಂದಾಗ ಈಗ ಅದು ಏನಾಗುತ್ತೆ, ಈಗ ಹಾಲಿಗೆ ನೀವು ಲೆಮನ್ ಹಾಕಿ ಸ್ಕ್ವೀಸ್ ಮಾಡಿದ್ರೆ ಹೊಡೆಯುತ್ತಲ್ಲ, ಒಳಗಡೆ ಅದು ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕಾಮನ್ ಕಾಂಬಿನೇಷನ್ ಏನಂದ್ರೆ, ಹೊಟ್ಟೆ ತುಂಬಾ ಅನ್ಲಿಮಿಟೆಡ್ ಬಿರಿಯಾನಿ ತಿಂದಿರ್ತಾರೆ, ಅದರ ಜೊತೆಗೆ ಅದಾದ್ಮೇಲೆ ಸ್ವೀಟು ಫ್ರೀ ಅಂತ ಹೇಳ್ಬಿಟ್ಟು ಗುಲಾಬ್ ಜಾಮೂನು, ಐಸ್ ಕ್ರೀಮು. ಈಗ ಲಿವರ್ ಅನ್ನೋದು ನಮ್ಮ ಬಾಡಿಯಲ್ಲಿ ಲಾರ್ಜೆಸ್ಟ್ ಸಾಲಿಡ್ ಆರ್ಗನ್, ಒಂದು ಕಾರ್ಖಾನೆ ಅದು. ಅದು ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಅನ್ಕೊಳ್ಳಿ. ಈಗ ಒಂದು ವಾಹನದಲ್ಲಿ ಒಂದು ಇಂಜಿನ್ ಯಾವ ತರ ಕೆಲಸ ಮಾಡ್ತಾ ಇರುತ್ತೆ, ಆ ತರ ನಮ್ಮ ಶರೀರದಲ್ಲಿ ಅದು 24/7 ಕೆಲಸ ಮಾಡ್ತಾ ಇರುತ್ತೆ. ಲಿವರ್ ಡಿಸೀಸ್ ಇಸ್ ಎ ಸೈಲೆಂಟ್ ಕಿಲ್ಲರ್. ಈಗ ನಾವು ತಿನ್ನೋ ಆಹಾರನೇ ಜಾಸ್ತಿ ತಿಂತಾ ಇದ್ರೆ, ಕಾರ್ಬೋಹೈಡ್ರೇಟ್ಸ್ ಬರೀ ಚಪಾತಿ ರೈಸು ಇದೇ ಬೇಕಾಗಿರೋದಕ್ಕಿಂತ ಜಾಸ್ತಿ ತಿಂತಾ ಇದ್ರೆ, ಅದೇ ಕಾರ್ಬೋಹೈಡ್ರೇಟ್ಸೇ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಅದೇ ಬೊಜ್ಜು ಬೆಳೆಯೋಕೆ ಕಾರಣ. ಗೋಬಿ ಮಂಚೂರಿಯನ್ನು, ಗುಲಾಬ್ ಜಾಮೂನು, ಬಜ್ಜಿ, ಬೋಂಡ, ಪಕೋಡ ಅಂತ ಇವೆಲ್ಲ ಹೈ ಸ್ಯಾಚುರೇಟೆಡ್ ಫ್ಯಾಟ್ಸ್, ಹೈ ಅಮೌಂಟ್ ಆಫ್ ಕ್ಯಾಲರಿ ಇರೋ ಫುಡ್ಸ್ನೆಲ್ಲ ತಿಂತಾ ಇದ್ದಾಗ ನ್ಯಾಚುರಲಿ ವೆಯ್ಟ್ ಗೇನ್ ಆಗ್ತಾರೆ. ವೆಯ್ಟ್ ಗೇನ್ ಆಗಿ ಇಲ್ಲಿರೋ ವೆಯ್ಟ್ ಲಿವರ್ಗೆ ಹೋಗಿ ಕೂತ್ಕೊಂತಾ ಇರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಗಟ್ ಹೆಲ್ತ್ ಅನ್ನ ನಾವು ತುಂಬಾನೇ ಇಂಪಾರ್ಟೆಂಟ್ ಆಗಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಗಟ್ ಹೆಲ್ತ್ನ ಜೊತೆಗೆ ಲಿವರ್ ಅನ್ನ ಕೂಡ ನಾವು ಅದ್ರ ಬಗ್ಗೆ ನೋಡುವಂಥದ್ದು ಮುಖ್ಯ, ಯಾಕಂದ್ರೆ ಲಿವರ್ ಅನ್ನ ನಮ್ಮ ದೇಹದ ಕಾರ್ಖಾನೆ ಅಂತ ಕೂಡ ಕರಿತೀವಿ. ಹೀಗಾಗಿ ಗಟ್ ಹೆಲ್ತ್ ಹಾಗೇನೆ ಲಿವರ್, ಈ ಎರಡನ್ನ ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ನಮ್ಮ ಓವರ್ ಆಲ್ ಆರೋಗ್ಯವನ್ನ ನೋಡಿಕೊಳ್ಳೋದು ಯಾಕೆ ಎಷ್ಟು ಮುಖ್ಯ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಯೋಗಾನಂದ ರೆಡ್ಡಿ, ಚೀಫ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂಡ್ ಡೈರೆಕ್ಟರ್, ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಸ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ತುಂಬಾ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಡಾಕ್ಟರ್. ಈಗ ಒಂದ್ ಕಡೆಯಿಂದ ನಾವು ಫಾರ್ಟಿಂಗ್ ಒಂದ್ ಕಡೆ ಆದ್ರೆ, ಏನೇ ತಿಂದ್ರು ನಂಗೆ ಆ ಫುಡ್ ತಿಂದ್ರೆ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ಈ ಫುಡ್ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳೋರು ಇರ್ತಾರೆ. ಕೆಲವರು ಹೇಳ್ತಾರೆ ಟೈಮ್ಗೆ ಊಟ ಮಾಡದೇ ಇದ್ರೆ ಗ್ಯಾಸ್ಟ್ರಿಕ್ ಆಗುತ್ತಂತೆ ಅಂತ. ಹೌದಾ ಇದು ಸತ್ಯನಾ ಅಥವಾ ಹೇಗೆ ಅಂತ? ಈಗ ಈ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಅಂಬ್ರೆಲಾ ಟರ್ಮ್. ಇದು ಅಂದರೆ, ಈಗ ನಾನು ಒಂದು 20 ವರ್ಷ ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಯಾವುದೇ ಪೇಷಂಟ್ ಬಂದು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಯಾರು ಹೇಳ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರಿಗೆ ಆ ಪದಾನೇ ಗೊತ್ತಿಲ್ಲ. ಇಲ್ಲಿ ನಮ್ಮ ದೇಶಕ್ಕೆ ಒಂದು ಯುನೀಕ್ ಟರ್ಮ್ ಇದು. ಯಾಕಂದ್ರೆ ಬಂದಾಗ ಪೇಷಂಟ್ ಬಂದು, ಸರ್ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತಾರೆ. ಅಂದ್ರೆ ಅವ್ರಿಗೆ ಏನು ಆಕ್ಚುಯಲ್ ರೋಗ ಲಕ್ಷಣ, ಗುಣಲಕ್ಷಣ ಏನಿದೆ ಅನ್ನೋದು ನಾವು ಅದನ್ನ ಟೀಸ್ ಔಟ್ ಮಾಡಬೇಕು. ಕೆಲವರು ಹೊಟ್ಟೆ ಸಮಸ್ಯೆ ಒಂದು ಬಿಟ್ಟು ಇನ್ ಮಿಕ್ಕಿದೆಲ್ಲ ಹೇಳ್ತಾರೆ. ನನಗೆ ಬೆನ್ನಲ್ಲಿ ನೋವು ಬರುತ್ತೆ, ತಲೆಯಲ್ಲಿ ನೋವು ಬರುತ್ತೆ, ಆ ಕಡೆಯಿಂದ ಈ ಕಡೆ ಓಡುತ್ತೆ, ಅದು ಗ್ಯಾಸ್ಟ್ರಿಕ್ ಇಂದ. ಕರೆಕ್ಟ್. ಇನ್ನು ಕೆಲವರು ನನಗೆ ಕೂದಲು ಹೋಗ್ತಾ ಇದೆ, ಅಥವಾ ನನಗೆ ಮಂಡಿ ನೋವ್ತಾ ಇದೆ, ಗ್ಯಾಸ್ಟ್ರಿಕ್ ಆಗಿದೆ, ಹೆವಿ ಗ್ಯಾಸ್ಟ್ರಿಕ್, ಈ ತರ ಹಲವಾರು ಒಂದು ಟರ್ಮಿನಾಲಜೀಸ್ ಯೂಸ್ ಮಾಡ್ತಾರೆ. ಸೊ ಆಕ್ಚುಯಲ್ ಗ್ಯಾಸ್ಟ್ರಿಕ್ ಜೆನ್ಯೂನ್ ಆಗಿ ಏನು, ಅದು ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅಂದ್ರೆ ನಮ್ಮ ಜಠರ ಈ ಅನ್ನನಾಳಕ್ಕೆ ಸಂಬಂಧಪಟ್ಟಿರೋ ಇಶ್ಯೂ, ಮೇಲ್ಗಡೆ ಇರೋ ಇಶ್ಯೂ, ಅಸಿಡಿಟಿ. ಸೊ ಅಸಿಡಿಟಿ ಅನ್ನೋದು ಯಾಕೆ ಆಗ್ತಾ ಇದೆ, ಈಗ ಒಂದು ಮೇನ್ ಸ್ಟ್ರೀಟ್ ಒಂದು ತಗೊಳ್ಳಿ, ಯಾವುದೋ ಒಂದು ಸಿಟಿಲಿ ನೀವು ಕೌಂಟ್ ಮಾಡ್ಕೊಂಡು ಹೋಗಿ ಎಷ್ಟು ಬಿರಿಯಾನಿ ಶಾಪ್ಸ್ ಇರುತ್ತೆ, ಅದಕ್ಕೆ ನಾನಾ ಥರ ಹೆಸರುಗಳು. ಸೊ ಜನರಿಗೆ ಒಂಥರ ಈ ಫುಡ್ ಅನ್ನೋ ಒಂದು ಟೆಂಪ್ಟೇಷನ್ನ ತಪ್ಪಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಬೆಳಗ್ಗೆ 3 ಗಂಟೆಗೆ ಮಟನ್ ಬಿರಿಯಾನಿ ಅಂತ ಒಬ್ಬರು ಓಪನ್ ಮಾಡೋದು, ಇನ್ನೊಬ್ರು. ಸೊ ಈ ತರ ಕಾಂಪಿಟೇಷನ್, ಫುಡ್ ಕ್ವಾಂಟಿಟಿನೂ ಜಾಸ್ತಿ ತಿಂತಾ ಇರೋದು. 300 ರೂಪಾಯಿಗೆ 12 ಟೈಪು ನಾನು ನಾನ್ ವೆಜ್ ಕೊಡ್ತೀನಿ, ಅನ್ಲಿಮಿಟೆಡ್ ತಿನ್ನಿ ಅಂತ. ಆ ಥರ ಆ ಪ್ರೈಸಲ್ಲಿ ಮನೇಲೇ ಮಾಡ್ಕೊಳಕ್ಕಾಗಲ್ಲ. ಅದು ಯಾವ ಥರ ಅವರು ಅದನ್ನ ಮಾಡಿ ಬಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಸೊ ಈ ಥರ ನಾವು ತಿಂತಾರೋ ಆಹಾರನೇ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಏನಾಗ್ತಾ ಇದೆ, ನಾನ್ ವೆಜ್ ಅಲ್ಲಿ
ಹಲವಾರು ಥರದ್ದು ಮೀಟ್ ಟೆಂಡರೈಸರ್ಸು, ಮ್ಯಾರಿನೇಡ್ಸು, ಕಲರಿಂಗ್ ಏಜೆಂಟ್ಸು ಇಂಥವೆಲ್ಲ ಯೂಸ್ ಮಾಡ್ತಾರೆ. ಅದು ನಮ್ಮ ಗಟ್ಗೆ ಸ್ಲೋ ಆಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ, ನಮ್ಮ ಜಠರಕ್ಕೂ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಹವ್ಯಾಸಗಳು ಜಾಸ್ತಿ ಈಗ ಯಾಕಂದರೆ ಈಗ ಆಲ್ಮೋಸ್ಟು ಸೋಷಿಯಲಿ ಒಂಥರ ಅಕ್ಸೆಪ್ಟೇಬಲ್ ಆಗಿಬಿಟ್ಟಿದೆ ಸ್ವಲ್ಪ ಡ್ರಿಂಕಿಂಗ್ ಅದು ಇದು. ಬಟ್ ಅದು ಕೆಲವರು ಯಾವಾಗ ಅಪರೂಪಕ್ಕೆ ತಗೊಂತಾರೆ, ಇನ್ನು ಕೆಲವರು ರಿಪೀಟೆಡ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದನೂ ನಮ್ಮ ಸ್ಟಮಕ್ ಹಾಳಾಗ್ತಾ ಇರುತ್ತೆ. ಓಕೆ, ಸೊ ಆಲ್ಕೋಹಾಲ್ ಕೂಡ ಹೌದು. ಆಲ್ಕೋಹಾಲ್ ಈಗ ದೇರ್ ಈಸ್ ನೋ ಸಚ್ ಥಿಂಗ್ ಆಸ್ ಎ ಸೇಫ್ ಲಿಮಿಟ್. ಆಲ್ಕೋಹಾಲ್ ನಮ್ಮ ಶರೀರಕ್ಕೆ ಅವಶ್ಯಕತೆ ಇಲ್ಲ, ಅದು ಲಕ್ಸುರಿ ಅದು. ಸೊ ಅದನ್ನು ಯಾವಾಗ ಅಪರೂಪಕ್ಕೆ ತಗೊಂಡ್ರೆ ತೊಂದರೆ ಇಲ್ಲ. ಬಟ್ ರಿಪೀಟೆಡ್ ಆಗಿ ತಗೊಳ್ಳೋದ್ರಿಂದ ಅದರ ಪರಿಣಾಮವನ್ನು ಎಲ್ಲ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ. ಸೇಮ್ ಆಸ್ ಸ್ಮೋಕಿಂಗನ್ನು ಸಿಮಿಲರ್. ಸೊ ಈ ಥರ ಹವ್ಯಾಸಗಳು. ಇನ್ನೊಂದು ವ್ಯಾಯಾಮ ಅನ್ನೋದು ತುಂಬ ಜನಕ್ಕೆ ಕಡಿಮೆ ಸಿಟಿಲಿರೋರಿಗೆ. ಸೊ ಸಿಂಪಲ್ ಎಕ್ಸ್ಕ್ಯೂಸ್ ಕೊಡ್ತಾರೆ, ಸರ್ ನನಗೆ ಟೈಮ್ ಇರೋದಿಲ್ಲ ಎಕ್ಸಸೈಸ್ ಮಾಡಲಿಕ್ಕೆ ಅಂತ. ಆವಾಗ ನಾನು ಕೇಳ್ತೀನಿ, ಯಾವುದು ಟಿ ವಿ ಪ್ರೋಗ್ರಾಮ್ ಯಾವ್ದು ನೋಡ್ತೀರಾ ನೀವು, ಫೇವ್ರೇಟ್ ಯಾವುದು ಅಂದರೆ ಅಂಥ ಟೈಮಲ್ಲಿ ಬಾಯ್ ಬಿಡ್ತಾರೆ. ಇಂಥ ಕೂತ್ಕೊಂಡು ಟಿ ವಿ ನೋಡೋಕೆ ನಿಮಗೆ ಟೈಮ್ ಇದ್ದಾಗ ಒಂದು ಅರ್ಧ ಗಂಟೆ ವ್ಯಾಯಾಮಕ್ಕೆ ಟೈಮ್ ಇರುತ್ತೆ. ಯಾಕಂದರೆ ನಮ್ಮ ಡೈಜೆಷನ್ ಚೆನ್ನಾಗಿರ್ಬೇಕಂದ್ರೆ ಒಂದು 1/2 hour 40 minutes ಒಂದು ಬಾಡಿಗೆ ಒಂದು ಫಿಸಿಕಲ್ ಆಕ್ಟಿವಿಟಿ, ಏನೋ ಒಂದು ಬೆವರು ಸುರಿಯುವಂಥದ್ದು ಒಂದು ತುಂಬ ಮುಖ್ಯ. ಅದು ಎವ್ರಿ ಡೇ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ 3 to 4 days ಔಟ್ ಆಫ್ ದ ವೀಕ್ ಮಾಡಬೇಕಾಗುತ್ತೆ. ಸೊ ಇನ್ನು ಈ ಸಕ್ಕರೆ ಅಂಶ ನಾನು ಹೇಳಿದ್ನಲ್ಲ, ನಾವು ತುಂಬ ಹೈ ಅಮೌಂಟ್ ಆಫ್ ಶುಗರ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಹೈ ಅಮೌಂಟ್ಸ್ ಆಫ್ ಸಾಲ್ಟ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಹೊರಗಡೆ ತಿನ್ನೋದು ತುಂಬ ಜಾಸ್ತಿ ಈಗ. ಸೊ ಇವೆಲ್ಲ ತೊಂದರೆಗಳಿಂದ ಈ ಗ್ಯಾಸ್ಟ್ರಿಕ್ ಅನ್ನೋದು ಶುರು ಆಗ್ತಾ ಇದೆ. ಪ್ಲಸ್ ಅದ್ರ ಜೊತೆಗೆ ಸಿಟಿಲಿ ಟ್ರಾಫಿಕ್ಕು, ಅದರದ್ದು ಒಂದು ಸ್ಟ್ರೆಸ್ಸು, ಇನ್ನು ಹಲವಾರು ಥರದ ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸ್ದು, ಅವ್ರಿಗೆ ಆಂಗ್ಸೈಟಿ ಸ್ಟ್ರೆಸ್ ಅಂತ ಆಗಲೇ ಹೇಳಿದ್ನಲ್ಲ, ಆ ಥರ ಇವೆಲ್ಲ ಕಂಬೈನ್ ಆದಾಗ ಏನಾಗುತ್ತೆ, ಹರಿ ವರಿ ಕರಿ ಅಂತೀವಿ. ಸೊ ಸರಿಯಾಗಿ ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಹರಿ ಬರಿಯಲ್ಲಿ ತಿನ್ನೋದು, ಒಂದಿನ 1 ಗಂಟೆಗೆ ಊಟ ಮಾಡೋದು, ಇನ್ನೊಂದು ದಿನ 4 ಗಂಟೆಗೆ ಊಟ ಮಾಡೋದು. ಸೊ ಈ ಥರ ಪ್ರಾಪರ್ ಟೈಮಿಂಗ್ಸ್ ಇಲ್ಲ. ವರಿ ಬಯಾಲಜಿಕಲ್ ಕ್ಲಾಕ್ ಮೇಂಟೈನ್ ಮಾಡೋದಿಲ್ಲ. ಇನ್ನು ಎಲ್ಲ ಥರದ್ದು ಅವ್ರಿಗೆ ಏನೋ ಒಂದು ಭಯ, ವರಿ ಇವೆಲ್ಲ ಇರುತ್ತೆ. ಕರಿ ಅಂದರೆ ಎಲ್ಲ ಮಸಾಲೆ ರಿಚ್ ಫುಡ್ಸು. ಸೊ ಈಗ ಕೆಲವೊಂದು ಸರಿ ನೀವು ಹೋಟೆಲಲ್ಲಿ ಅಲ್ಲಿ ಇಲ್ಲಿ ತಿಂದು ಫುಡ್ಡು ನೀವು ಅಬ್ಸರ್ವ್ ಮಾಡಿ, ನೈಟ್ ಎಷ್ಟೊಂದು ಸರಿ ನೀರು ಕುಡಿಯಬೇಕಂತ ಎದ್ದೊಳ್ಬೇಕಾಗುತ್ತೆ. ಯಾಕಂದರೆ ಅಷ್ಟು ಒಂದು ಸಾಲ್ಟ್ ಕಂಟೆಂಟ್ ಇರುತ್ತೆ ಫುಡ್ಡಲ್ಲಿ. ಸೊ ಈ ಥರ ಒಂದು ಈ ಹರಿವರಿ ಕರಿ. ಆಮೇಲೆ ಕಾಮನ್ ಕಾಸ್ ಇನ್ನೊಂದು ಏನಂದರೆ ಹೆಚ್ ಪೈಲೋರಿ ಅಂತೀವಿ, ಹೆಲಿಕೋಬ್ಯಾಕ್ಟರ್ ಅಂತ ಒಂದು ಜಂತು ನಮ್ಮ ಜಠರದ ಲೈನಿಂಗ್ ಅಲ್ಲಿ ಕೂತಿರುತ್ತೆ. ಈಗ ನಾನು ರೋಡಲ್ಲಿ ಹೋಗಿ ಒಂದು 10 ಜನನ ಕರ್ಕೊಂಡ್ಬಂದು ಟೆಸ್ಟ್ ಮಾಡಿದ್ರೆ ನಮ್ಮ ದೇಶದಲ್ಲಿ 4 ಜನ ಪಾಸಿಟಿವ್ ಬರ್ತಾರೆ. ಎಲ್ಲರಿಗೂ ತೊಂದರೆ ಇರೋದಿಲ್ಲ. ಕೆಲವರಿಗೆ ಆ ಬ್ಯಾಕ್ಟೀರಿಯಾ ಸ್ವಲ್ಪ ಆಕ್ಟಿವ್ ಆಗಿದ್ದು ಜಠರದ ಲೈನಿಂಗ್ ಅಲ್ಲೆಲ್ಲ ಒಂಥರ ಹೈಪರ್ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅನ್ನೋದನ್ನ ಜಾಸ್ತಿ ಮಾಡಿ ಹೊಟ್ಟೆ ಎಲ್ಲ ಹುಣ್ಣಾದಂಗೆ ಮಾಡ್ತಾ ಇರುತ್ತೆ. ಸೊ ಅದು ಒಂದು ಕಾಮನ್ ಕಾಸ್ ಆಫ್ ಈ ಗ್ಯಾಸ್ಟ್ರೈಟಿಸು, ಅಲ್ಸರ್ಸು, ಹಲವಾರು ತೊಂದರೆಗಳಿಗೆ. ಇನ್ನು ಗ್ಯಾಸ್ಟ್ರಿಕ್ ಆಸಿಡ್ ಅನ್ನೋದು ಜಾಸ್ತಿ ಅಲ್ಲಿ ಇದ್ದಾಗ ನ್ಯಾಚುರಲಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವರು ಈಗ ರಾತ್ರಿ 11-12 ಗಂಟೆಗೆಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಏನು ಮಾಡ್ತಾರೆ, ಪಟ್ಟಂತ ಹಾಗೆ ಮಲಗಿಬಿಡ್ತಾರೆ. ಸೊ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಈ ಗ್ರೋಯಿಂಗ್ ಪ್ರಾಬ್ಲಮ್ಸ್. ಇವೆಲ್ಲ ಲಾಟ್ ಆಫ್ ಇಟ್ ಇದೇನಾಗುತ್ತೆ ಅಂದರೆ ನಮ್ಮ ಒಂದು ಜೀವನ ಶೈಲಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಅನ್ನೋದು ಯಾಕೆ, ಇದಕ್ಕೆ ನನಗೆ ಮೂಲ ಕಾರಣ ಬೇಕು ಅದು ಇದಂತೆಲ್ಲ ಕೆಲವರು ಬರ್ತಾರೆ. ಮೂಲ ಕಾರಣ ಅದು ಅವರ ಕೈಯಲ್ಲೇ ಇರುತ್ತೆ. ಸೊ ಹಲವಾರು ಜೀವನ ಶೈಲಿಲೇ ಒಂದು ಬದಲಾವಣೆ ಮಾಡ್ಕೊಬೇಕಾಗುತ್ತೆ. ಸೊ ಅವೆಲ್ಲ ಚೇಂಜಸ್ ಮಾಡಿದಾಗ ನ್ಯಾಚುರಲ್ ಆಗಿ ಅದು ಇಂಪ್ರೂವ್ ಆಗುತ್ತೆ. ಓಕೆ, ಇಂಡಿಯನ್ಸಿಗೆ ಮೇಯ್ನ್ ಆಗಿರುವಂಥ ಒಂದು ಥಾಟ್ ಅಂದರೆ, ಈಗ ಗ್ಯಾಸ್ಟ್ರಿಕ್ ಬಗ್ಗೆನೇ ಮಾತಾಡ್ಬೇಕಾದ್ರೆ ಇನ್ನೊಂದು ಕ್ವೆಶನ್ ಬಂತು. ಫುಡ್ ಬಗ್ಗೆ ಆಗಲೇ ಹೇಳ್ತೆ ನಾನು. ಸೊ ಪೊಟ್ಯಾಟೊ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅಥವಾ ಕೆಲವರಿಗೆ ಬೇಳೆ ಸಾರು ತಿಂದರೆ ಆಗೋದಿಲ್ಲ, ಅಥವಾ ಯಾವುದೋ ಒಂದು ಫುಡ್ ತಿಂದರೆ ಆಗೋದಿಲ್ಲ ಅಂತ. ಡಾಕ್ಟರ್, ನೀವು ರೆಕಮೆಂಡ್ ಮಾಡೋಕ್ಕಾಗತ್ತೆ ಅಂದರೆ ಗ್ಯಾಸ್ಟ್ರಿಕ್ ಇದ್ದವ್ರು ಈ ಫುಡ್ಡನ್ನು ಅವಾಯ್ಡ್ ಮಾಡಿ, ಈ ಫುಡ್ಡನ್ನು ತಿನ್ನಿ, ಗ್ಯಾಸ್ಟ್ರಿಕ್ ಆದಾಗ ಈ ರೀತಿ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕಾಗತ್ತಾ ಅಂತ? ಇಲ್ಲ, ಕೆಲವೊಂದು ಅದರಲ್ಲಿ ಸ್ವಲ್ಪ ಫ್ಯಾಕ್ಟು ಇದೆ. ಕೆಲವೆಲ್ಲ ಅವರು ಏನೋ ಯಾರೋ ಒಬ್ರು ಹೇಳಿರ್ತಾರೆ ಅವ್ರಿಗೆ, ಇಲ್ಲ ನಿಮ್ಮ ಅಜ್ಜಿ ಈ ಥರ ಆಲೂಗಡ್ಡೆ ತಿಂದಾಗ ಅವ್ರಿಗೆಲ್ಲ ವಾಯಿ ಆಗ್ತಾ ಇತ್ತು, ಈ ಥರ ಆಗ್ತಾ ಇತ್ತು, ಅದನ್ನ ನಿನಗೂ ಸ್ವಲ್ಪ ಅದೇ ಕೆಲವರು ಸಿಂಪ್ಟಮ್ಸ್ನ ಜನರಲೈಸ್ ಮಾಡ್ತಾರೆ. ಈಗ ಹೊಟ್ಟೆ ನೋವು ಒಬ್ಬರಿಗೆ ಯಾವ ಕಾರಣದಿಂದ ಇರುತ್ತೋ ಇನ್ನೊಬ್ಬರಿಗೆ ಬೇರೆ ಕಾರಣದಿಂದ ಬರ್ತಾ ಇರುತ್ತೆ. ಸೊ ನಾವು ಜನರಲೈಸ್ ಮಾಡಲಿಕ್ಕೆ ಕಷ್ಟ. ಈಗ ಕೆಲವೊಂದು ಟೈಮು ನನ್ನ ಹತ್ರ ಪೇಷಂಟ್ಸು ಒಂದು ಲಾಂಗ್ ಲಿಸ್ಟ್ ಎತ್ಕೊಂಡು ಬರ್ತಾರೆ. ನನಗೆ ಇದು ಈರುಳ್ಳಿ ತಿಂದರೆ ಈ ತೊಂದರೆ, ಬೆಳ್ಳುಳ್ಳಿ ತಿಂದರೆ ಇದು, ಆಮೇಲೆ ಬೆಂಡೆಕಾಯಿ ತಿಂದರೆ ಇದು ಅಂತ. ಆ ಥರ ಮಲ್ಟಿಪಲ್ ಅಲರ್ಜೀಸು ಆ ಥರ ಯಾರಿಗೂ ಇರೋದಿಲ್ಲ. ಯಾವುದೋ 1-2 ಈ ಟ್ರಿಗರ್ ಫುಡ್ಸು ಪ್ರಚೋದಿಸುವಂಥ ಆಹಾರ ಅಂತ ಇರುತ್ತೆ. ಈಗ ನನಗೆ ಫಾರ್ ಎಕ್ಸಾಂಪಲ್
ಯಾವುದಾದ್ರೂ ಬ್ಲ್ಯಾಕ್ ಪೆಪ್ಪರ್ ಕರಿ ಮೆಣಸಿರುವಂಥ ಫುಡ್ನ ನಾನು ಯೂಶಲಿ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಅದು ತಿಂದಾಗೆಲ್ಲ ನನಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಅನೀಸಿನೆಸ್ ಅನಿಸುತ್ತೆ. ಅದು ನನಗೆ ಟ್ರಿಗರ್ ಫುಡ್. ಅದು ನಾನು ಅದರಿಂದ ದೂರ ಇರ್ತೀನಿ. ನನಗೆ ಗೊತ್ತಿಲ್ಲದೆ ಇರುತ್ತಿಂದ್ರೆ ನನಗೆ ಗೊತ್ತಾಗುತ್ತೆ ನಾನು ತಿಂದಿರೋ ಫುಡ್ಡಲ್ಲಿ ಬ್ಲ್ಯಾಕ್ ಪೆಪ್ಪರ್ ಇದೆ ಅಂತ. ಸೊ ನನಗೆ ಅದಕ್ಕೇನು ಟೆಸ್ಟ್ ಇಲ್ಲ, ಅದನ್ನು ನಾನು ಅವಾಯ್ಡ್ ಮಾಡ್ತೀನಿ. ಸೊ ಕೆಲವೊಂದು ಅಸಿಡಿಕ್ ಫುಡ್ಸ್ ಅಂತ ಇರುತ್ತೆ. ಈಗ ಗ್ಯಾಸ್ಟ್ರಿಕ್ ಆಮ್ಲೀಯತೆ, ಅಸಿಡಿಟಿ ಅಂದರೆ ಗ್ಯಾಸ್ಟ್ರಿಕ್ ಆಮ್ಲ ವ್ಯಾಲ್ವ್ ಅನ್ನೋದು ಕೆಲವರಿಗೆ ಅನ್ನನಾಳ ಜಠರದ ಮಧ್ಯೆ ಒಂದು ಸಣ್ಣ ವ್ಯಾಲ್ವ್ ಇರುತ್ತೆ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಹಾಗಾಗಿ ವೀಕ್ ಆಗಿದ್ದಾಗ ಇಲ್ಲಿರೋ ಆಸಿಡ್ ಮೇಲೆ ಪದೇ ಪದೇ ಬರ್ತಾ ಇರುತ್ತೆ. ಆ ಥರ ಅಸಿಡಿಟಿ ಇರೋರಿಗೆ ಕೆಲವೊಂದು ಫ್ರೂಟ್ಸ್ನ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಏನು ಮೇನ್ಲಿ ಸಿಟ್ರಿಕ್ ಫ್ರೂಟ್ಸ್. ಈಗ ನಿಂಬೆ ಹಣ್ಣೆ ಆಗಿರಲಿ, ಕಿತ್ಲೆ ಹಣ್ಣು ಆಗಿರಲಿ, ಮೂಸಂಬಿ ಆಗಿರಲಿ, ಪೈನಾಪಲ್, ಕಿವಿ, ಈ ಥರದ್ದು. ಸೊ ಗ್ಯಾಸ್ಟ್ರಿಕ್ ಇದ್ದವರು ಅದನ್ನ ಅವಾಯ್ಡ್ ಮಾಡಬೇಕು. ಅಸಿಡಿಟಿ ಇರೋರು ಅದನ್ನ ಅವಾಯ್ಡ್ ಮಾಡಕ್ಕೆ, ಅದು ಸ್ವಲ್ಪ ಅಗ್ರವೇಟ್ ಮಾಡುತ್ತೆ. ಸೊ ಇನ್ನೊಂದು ಎರಡನೇದು ಮಸಾಲೆ ಇರೋವಂಥ ಫುಡ್ಸು, ತುಂಬ ಖಾರ, ತುಂಬ ಮಸಾಲೆ ಇರೋವಂಥ ಫುಡ್ಸು. ಅದನ್ನು ಆಲ್ರೆಡಿ ಸ್ವಲ್ಪ ಹೊಟ್ಟೆಯಲ್ಲಿ ಜಠರದಲ್ಲಿ ಇರಿಟೇಷನ್ ಇದೆ, ಫುಡ್ ಪೈಪಲ್ಲಿ ಅನ್ನನಾಳದಲ್ಲಿ ಇರಿಟೇಷನ್ ಇದೆ ಅಂದಾಗ ಅದು ಗಾಯಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ದಂಗೆ ಆಗುತ್ತೆ. ಸೊ ಅದನ್ನು ಆದಷ್ಟು ಕಟ್ ಮಾಡಬೇಕು. ಇನ್ನು ಮೂರನೇದು, ಅವರು ತಿನ್ನೋ ಫುಡ್ ಅನ್ನೋದೇ ತುಂಬ ಹೆವಿಯಾಗಿ ತಿನ್ನೋದನ್ನ ಕಡಿಮೆ ಮಾಡಬೇಕು. ಒಂದು 70% ಅಷ್ಟೊತ್ತಿಗೆ ನಮಗೆ ಫುಲ್ನೆಸ್ ಅಂತ ಬರ್ತಾ ಇದ್ದಂಗೆ ಸ್ಟಾಪ್ ಮಾಡ್ಕೊಬೇಕು. ಕೆಲವರು ಹೊಟ್ಟೆ ಭಾರ ಆಗೋವರೆಗೂ ಫುಲ್ಲಾಗಿ ತಿಂತಾರೆ. ಈ ತಿನ್ನೋದಕ್ಕೂ ಮಲಗೋದಕ್ಕೂ ಐಡಿಯಲಿ 3 ಅವರ್ ಗ್ಯಾಪ್ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ 2 ಅವರ್ ಅಂತೂ ಇರಬೇಕು. ಯಾಕಂದರೆ ಈಗ ಕೆಲವರು ನೈಟು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಸುಸ್ತಾಗಿರುತ್ತೆ, ಆ ಟೈಮಲ್ಲಿ ತುಂಬ ಹೆವಿಯಾಗಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಅದು ಒಂದು ಮೇನ್ ರೀಸನ್ ಈ ರಿಪೀಟೆಡ್ ರಿಫ್ಲಕ್ಸ್ ಅಸಿಡಿಟಿಗೆ. ಸೊ ಅವರು ತಿನ್ನೋ ಆಹಾರ ನೈಟ್ ಟೈಮ್ ತುಂಬ ಲೇಟಾಗಿ ಬರ್ತಾ ಇದ್ದೀನಿ, ನನಗೆ ಬೇರೆ ದಾರಿ ಇಲ್ಲ, ನಾನು 9 ಗಂಟೆಗೆ ತಿನ್ನಬೇಕು, 10 ಗಂಟೆಗೆ ತಿನ್ನಬೇಕು, ನನಗಿನ್ನ ಬೇರೆ ವಿಧಿ ಇಲ್ಲ ಅಂದಾಗ ತುಂಬ ಹಗುರವಾಗಿ ತಿನ್ನಬೇಕಾಗುತ್ತೆ. ನೈಟ್ ಸ್ವಲ್ಪ ತಿಂದು ಬೇರೆ ಈ ಬೆಳಗ್ಗೆ ಬ್ರೇಕ್ಫಾಸ್ಟು, ಸ್ವಲ್ಪ ಲಂಚು ಅಷ್ಟು ಸ್ವಲ್ಪ ಹೆವಿ ಆದ್ರೂ ನೈಟ್ ಟೈಮ್ ಫುಡ್ ಅನ್ನೋದು ತುಂಬ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ಕೆಲವ್ರಿಗೆ ಈ ಗ್ಯಾಪ್ ಅನ್ನೋದು ಹೇಳಿದ್ನಲ್ಲ, ಲಾಂಗ್ ಗ್ಯಾಪ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ಆದಷ್ಟು ಎಷ್ಟೊಂದು ಜನಕ್ಕೆ ಸಿಟಿಲಿ ಕೆಲಸ ಮಾಡ್ತಾ ಇರೋರು ಮಧ್ಯಾಹ್ನ ಅವ್ರ ಮನೆಯಿಂದ ಲಂಚ್ನ ಏನೋ ಒಂದು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟೊಂದು ಜನ ನನಗೆ ಬಿಸಿ ಊಟನೇ ಬೇಕು ಅಂತೇಳಿ ಹೋಟೆಲ್ಸ್ ಜಾಸ್ತಿ. ಸೊ ಈಗ ನಾನು ಬೆಳಿಗ್ಗೆ ಬಿಟ್ಟರೆ ಮನೆ 7 ಗಂಟೆಗೆ, ಮತ್ತೆ ರಾತ್ರಿ ನಾನು 8:30ಗೆ ಹೋಗೋದು. ಬಟ್ ಮಧ್ಯ ಏನೋ ಮನೆಯಲ್ಲಿ ಏನೋ ಡಬ್ಬಿಲಿ ಪ್ಯಾಕ್ ಮಾಡ್ಕೊಂಡಿರ್ತೀನಿ, ಅದನ್ನೇ ತಿಂತಾ ಇರ್ತೀನಿ. ಅಂದ್ರೆ ಬಿಸಿ ಫುಡ್ ಎಲ್ಲ ಅದನ್ನ ಹುಡ್ಕೊಂಡು ಹೋಟೆಲ್ಗೆ ಹೋದ್ರೆ ಡೈಲಿ ನಮ್ಮ ಹೆಲ್ತ್ ಹಾಳಾಗ್ತಾ ಇರುತ್ತೆ. ಸೊ ಕೆಲವೆಲ್ಲ ಈ ಥರದ್ದು ಅವರೇ ಚೇಂಜ್ ಮಾಡ್ಕೊಬೋದು. ಸೊ ಎಲ್ಲ ಥರದ್ದು ವೆಜಿಟೇಬಲ್ಸ್ನ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೋಸ್ಟ್ ವೆಜಿಟೇಬಲ್ಸ್ ಆರ್ ವೆಲ್ ಸೂಟೆಡ್ ನಮ್ಮ ಅಸಿಡಿಟಿ ಇರೋರಿಗೆ. ಪೊಟ್ಯಾಟೊ ಹೌದಾ ನಿಜವಾಗಿ? ಹೌದು, ಪೊಟ್ಯಾಟೊ ಅಂದ್ರೆ ಈಗ ಅದರಿಂದ ಅಸಿಡಿಟಿ ಆಗೋದಿಲ್ಲ. ಪೊಟ್ಯಾಟೊ ಇಸ್ ಮೋರ್ ಆಫ್ ಎ ಸ್ಟಾರ್ಚಿ ಫುಡ್. ಅದು ಈಗ ಯಾವುದೋ ಸಪೋಸ್ ಏನು ಹೆವಿ ನಾನ್ ವೆಜ್ ಜೊತೆಗೆ ಪೊಟ್ಯಾಟೋಸ್ ಎಲ್ಲ ತಿಂದ್ರೆ ಅದು ಒಂಥರ ಹೊಟ್ಟೆ ಎಲ್ಲ ಉಬ್ರ ಬರುತ್ತೆ. ಯಾಕಂದ್ರೆ ಒಂದು ಹೈ ಪ್ರೋಟೀನ್ ತಗೊಂಡಿದ್ದೀರಾ, ಅದ್ರ ಜೊತೆಗೆ ಹೈ ಸ್ಟಾರ್ಚ್ ತಗೊಂಡಿದ್ದೀರಾ, ಅದು ಎರಡು ಮಿಕ್ಸ್ ಆದಾಗ ಸ್ವಲ್ಪ ಆ ತರ ಬರುತ್ತೆ. ಆ ತರದ್ ಏನೋ ಯಾರಿಗೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದನ್ನ ಅವರು ಬೇರೆಯವರು ಇನ್ನೊಬ್ಬರಿಗೆ ಆ ತರ ಕೂತಿರುತ್ತೆ. ಈಗ ಪಕ್ಕದ ಮನೆಯವರೊಬ್ರು ಶಾರದಮ್ಮ ಒಂದ್ ಹೇಳ್ತಾರೆ, ಆ ಕಡೆ ಸರೋಜಮ್ಮ ಇನ್ನೊಬ್ಬ ಅವ್ರದ್ದೇನೋ ಒಂದ್ ಹೇಳಿರ್ತಾರೆ. ಸೊ ಇದು ಕೆಲವರಿಗೆ ಅವ್ರ ಮೈಂಡಲ್ಲಿ ಕೂತ್ ಬಿಟ್ಟಿರುತ್ತೆ, ಇಲ್ಲ ಅವ್ರು ಯಾರೋ ಹೇಳಿದ್ದಾರೆ ಅದು ಇದು ಅಂತ. ಈಗ ಎಷ್ಟೊಂದ್ ಜನ ಬರ್ತಾರೆ ನನಗೆ, ಕೆಲವ್ರು ಯಾರೋ ಹೇಳಿದಾರೆ ಇದು ಮಾಡಬಾರ, ಅವ್ರು ಯಾರು ಅಂದ್ರೆ ಅವ್ರು ಡಾಕ್ಟರ್ ಅಂತಾರೆ, ಇಲ್ಲ ಅವ್ರು ಡಾಕ್ಟರ್ ಅಲ್ಲ, ಪಕ್ಕದ ಮನೆಯವರು. ಸೊ ಆತರ ಪರಿಚಯಸ್ಥರು. ಸೊ ಅವ್ರಿಗೆ ಆದ ಒಂದು ಏನೋ ಒಂದು ರೆಮಿಡೀಸ್ ಕೆಲವರು ಅವ್ರಿಗೆ ವರ್ಕ್ ಆಗುತ್ತದೆ. ಸೊ ಬಟ್ ಅವ್ರ ತೊಂದರೆ ಇವ್ರ ತೊಂದರೆ ಸಿಮಿಲರ್ ಇರೋದಿಲ್ಲ. ಸೊ ಮೋಸ್ಟ್ ಆಫ್ ದ ವೆಜಿಟೇಬಲ್ಸ್ ಸೇಫ್ ಆಗಿ ತಗೊಬೋದು. ಓನ್ಲಿ ಈಗ ಸಪೋಸ್ ಯಾವ್ದಾದ್ರು ಹುಳಿ ಇರೋ ಅಂತ ಐಟಮ್ಸ್, ಈಗ ಏನೋ ಒಂದು ನೆಲ್ಲಿಕಾಯಿ, ಈ ತರ ಸಿಟ್ರಿಕ್ ಐಟಮ್ಸ್ ಮಾತ್ರ ಅಸಿಡಿಟಿಲಿ ನಾವು ಇದು ಮಾಡ್ತೀವಿ. ಅದರ್ವೈಸ್ ಎಲ್ಲಾ ವೆಜಿಟೇಬಲ್ಸ್ ತಿನ್ಬೋದು, ಗುಡ್ ಅಮೌಂಟ್ ಆಫ್ ಎಲ್ಲಾ ತರದ ಕಾರ್ಬೋಹೈಡ್ರೇಟ್ಸ್ ತಗೊಬಹುದು. ಮೇನ್ ಸ್ವಲ್ಪ ಆಯಿಲಿ ಫ್ರೈಡ್ ಐಟಮ್ಸ್, ಯಾಕಂದ್ರೆ ಫ್ರೈಡ್ ಫುಡ್ಸ್ ತುಂಬಾ ನಾನ್ ವೆಜ್ ಹೈ ಪ್ರೋಟೀನ್ ತಗೊಂಡಾಗ ಏನಾಗುತ್ತೆ, ಅದು ಜಠರದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳುತ್ತೆ. ಫುಡ್ ಜಾಸ್ತಿ ಹೊತ್ತು ನಮ್ಮ ಜಠರದಲ್ಲಿ ಕೂತಷ್ಟು ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಲೋ ಕ್ಯಾಲರಿ ಫುಡ್ಸ್ ನ ತಗೊಬೇಕಾಗುತ್ತೆ. ಓಕೆ, ಉಪವಾಸ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಗಟ್ ಹೆಲ್ತಿಗೂ ಉಪವಾಸ ಮಾಡೋದಕ್ಕೂ ಕನೆಕ್ಷನ್ಸ್ ಇದೆಯಾ ಡಾಕ್ಟರ್? ನೋಡಿ, ಉಪವಾಸ ಅನ್ನೋದು ಈಗ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದು ಇದು ಅಂತ ಒಂದು ಫ್ಯಾನ್ಸಿ ಟರ್ಮಿನಾಲಜಿ ಇದೆ. ಬಟ್ ಇದು ಹೊಸದಲ್ಲ ನಮ್ಮ ದೇಶಕ್ಕೆ. ಇದು ಯಾಕಂದ್ರೆ ಈ ಋಷಿ ಮುನಿಗಳು ಎಷ್ಟೋ ಸೆಂಚುರೀಸ್ ಇಂದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದರದ್ದು ಒಂದು ಬೆನಿಫಿಟ್ ಇದೆ, ಇಲ್ಲ ಅಂದ್ರೆ ಮಾಡ್ತಾ ಇರ್ಲಿಲ್ಲ ಅವರು. ಇದಕ್ಕೆ ಸೈನ್ಸು ಇದೆ, ಅಂದ್ರೆ ಒಂದು ಸೈಂಟಿಫಿಕ್ ಡೇಟಾನು ಇದೆ.
ಫಾಸ್ಟಿಂಗ್ ಇಂದ ನಮ್ಮ ಒಂದು ಗಟ್ ಹೆಲ್ತ್, ನಮ್ಮ ಡೈಜೆಸ್ಟಿವ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ. ಈಗ ಯಾರು ಸಪೋಸ್ ಫಾರ್ ಎಕ್ಸಾಂಪಲ್ ವಿಪರೀತ ಹೊಟ್ಟೆ ನೋವಿಂದ ಹಾಸ್ಪಿಟ್ಲ್ಗೆ ಬಂದ್ರು, ವಾಮಿಟಿಂಗು, ವಾಂತಿ ಮಾಡ್ಕೊತಾ ಇದ್ದಾರೆ, ಹೊಟ್ಟೆ ಎಲ್ಲ ಉಬ್ರಾಗಿದೆ, ಅಡ್ಮಿಟ್ ಆಗಿದ್ದಾರೆ ಅನ್ಕೊಳ್ಳಿ. ಅವ್ರಿಗೆ ಏನು ಮಾಡ್ತೀವಿ, ಫಸ್ಟು ಬರೀ ಡ್ರಿಪ್ ಹಾಕ್ಬಿಟ್ಟು ಇವ್ರಿಗೇನು ಆಹಾರ ಏನು ಕೊಡಬೇಡಿ, ಸ್ವಲ್ಪ ಗಟ್ನ ರೆಸ್ಟಲ್ಲಿ ಇಟ್ಟಿರೋಣ ಅಂತೇಳಿ ರೆಸ್ಟಲ್ಲಿ ಇಡ್ತೀವಿ. ಯಾಕೆ ಅಂದರೆ ನಾವು ಅಂಥವ್ರಿಗೆ ತೊಗೊಂಡೋಗಿ ಮತ್ತೆ ಆಹಾರ ಕೊಟ್ಟರೆ ಅದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಲೋಡ್ ಆಗುತ್ತೆ, ಮತ್ತು ಕರಳು ಮೇಲೂ ಲೋಡ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಥಿಂಗ್ ಮಾಡೋದು ನಾವೇನು ಅವ್ರನ್ನ ಉಪವಾಸ ಇಡ್ತೀವಿ. ಸೊ ಎಷ್ಟೊಂದು ಸಾರಿ ಜಸ್ಟ್ ಗಟ್ನ ರೆಸ್ಟ್ ಮಾಡೋದ್ರಿಂದನೇ ಅವರ ತೊಂದರೆ ಇಂಪ್ರೂವ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಫುಡ್ನ ಕಾನ್ಸ್ಟೆಂಟ್ ಆಗಿ ಕೊಡ್ತಾನೆ ಇದ್ರೆ ಬಾಡಿಗೆ, ಅದಕ್ಕೂ ಒಂದು ರೆಸ್ಟ್ ಅನ್ನೋದು ಬೇಕು. ಹೌದು ಹೌದು, ಒಂದು ಮಷೀನಿಗೆ ಪದೇ ಪದೇ ಹೆಚ್ಚು ರನ್ ಆಯ್ತು ಅಂತ ಹೇಳಿದ್ರೆ ಅದು ಬಿಸಿ ಆಗುತ್ತೆ, ಆಮೇಲೆ ವರ್ಕ್ ಆಗುತ್ತೆ. ಖಂಡಿತ. ಬಾಡಿಗೂ ರೆಸ್ಟ್ ಬೇಕಾಗುತ್ತೆ. ಹೌದು. ಸೊ ಏನ್ ಮಾಡ್ಬೇಕಂದ್ರೆ, ಈಗ ಕೆಲವರು 3 ಟೈಮ್ ತಿಂದ್ರು ಅವರು ನನಗೆ ಹೊಟ್ಟೆ ಸೀತಾ ಇದೆ ಅಂತ ಮಧ್ಯ ಎಲ್ಲ ಮತ್ತೆ ತಿಂತಾ ಇರ್ತಾರೆ. ಈಗ 3 ಮೀಲ್ಸ್ ತಿನ್ನೋರಿಗೆ ಮಧ್ಯದಲ್ಲಿ ಆಹಾರ ತಿನ್ನೋ ಅಂತ ಅವಶ್ಯಕತೆ ಇರಬಾರ್ದು. ಅವರು ವೆಲ್ ಬ್ಯಾಲೆನ್ಸ್ ಡಯಟ್ ತಗೊತಾ ಇದ್ರೆ. ಕೆಲವರೇನೋ ಬರೀ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇರ್ತಾರೆ, ಬರೀ ರೈಸು, ದೋಸೆ, ಇಡ್ಲಿ ಅಂತ, ಅವು ನ್ಯಾಚುರಲ್ ಆಗಿ ಬೇಗ ಬರ್ನ್ ಆಗ್ತಾ ಇರುತ್ತೆ. ಮತ್ತೆ ಮಧ್ಯ ಸೊ ಈ ತರ ರಿಪೀಟೆಡ್ ಆಗಿ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಈ ಫಾಸ್ಟಿಂಗ್ ಅಂದ್ರೆ ಆಕ್ಚುಲಿ ಈಗ ಕೆಲವೊಂದು ಸೈಂಟಿಫಿಕ್ ಸ್ಟಡೀಸ್ ಅಲ್ಲಿ ಮಾಡಿರುವಂತ ಫಾಸ್ಟಿಂಗ್ ಅಲ್ಲಿ ಯಾವ ತರ ಬೆನಿಫಿಟ್ ಇದೆ ಅಂದ್ರೆ, ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಗಟ್ಟಲ್ಲಿ ನಾನು ಹೇಳಿದ ಸೂಕ್ಷ್ಮಜೀವಿ ಗಟ್ ಮೈಕ್ರೋಬ್ ಅನ್ನೋದು ಅದನ್ನು ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಅದು ಏನಾಗುತ್ತೆ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಗಟ್ ಮೈಕ್ರೋಬು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ವಿವಿಧ ರೀತಿಯ ಒಂದು ಗಟ್ ಮೈಕ್ರೋಬ್ ಇದ್ದಾಗ ನಮ್ಮ ಓವರ್ ಆಲ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಒಂದು ಅಬ್ಸಾರ್ಪ್ಷನ್ ಅನ್ನೋದು ಇಂಪ್ರೂವ್ ಆಗ್ತಾ ಇರುತ್ತೆ. ಇನ್ನು ಗಟ್ಗೆ ನಾವು ಸ್ವಲ್ಪ ಉಪವಾಸ ಎಲ್ಲ ಕೊಟ್ಟು ಸ್ವಲ್ಪ ರೆಸ್ಟ್ ಕೊಟ್ಟಾಗ ಒಳಗಡೆ ಇರೋ ಸ್ವಲ್ಪ ಏನೋ ಅನ್ವಾಂಟೆಡ್ ಫುಡ್ಡು, ವೇಸ್ಟು ಅದು ಕ್ಲಿಯರ್ ಮಾಡಲಿಕ್ಕೂ ಅದಕ್ಕೆ ಒಂದು ಟೈಮ್ ಅನ್ನೋದು ಇರುತ್ತೆ. ಇನ್ನು ಲಿವರ್ ಮೇಲೂ ಒಂಥರ ಕಾನ್ಸ್ಟೆಂಟ್ ಆಗಿ ಫುಡ್ಡು ಎಸ್ಪೆಷಲಿ ನೈಟ್ ಟೈಮ್ ಎಲ್ಲ ಕೊಡ್ತಾ ಇದ್ರೆ ಲೇಟಾಗಿ ಒಂದು ಆಹಾರ ಇನ್ನೂ ಜಠರದಲ್ಲೇ ಕೂತಿದೆ. ಈಗ ನಾವು ಮಲಗೋಕೆ ಮುಂಚೆ ಆಹಾರ ನಮ್ಮ ಜಠರದಿಂದ ಎಂಟಿ ಆಗಿರ್ಬೇಕು. ಅದಕ್ಕೋಸ್ಕರ 2 ರಿಂದ 3 ಅವರ್ ಗ್ಯಾಪ್ ಕೊಡಬೇಕು. ಸೊ ದಟ್ ಸ್ಟಮಕ್ ರೆಸ್ಟ್ಗೆ ಹೋಗುತ್ತೆ. ಲಿವರ್ ವಿಲ್ ಟೇಕ್ ಓವರ್, ಪ್ಯೂರಿಫಿಕೇಶನ್ ಜಾಬ್ ಅದು ರಾತ್ರಿ ಹೊತ್ತು ಮಾಡ್ತಾ ಇರುತ್ತೆ. ನಾವು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಮಲಗಿದ್ರೆ ಇನ್ನು ಹೊಟ್ಟೆಲೆ ಫುಡ್ ಇದ್ದಾಗ ಲಿವರ್ ಕೆಲಸ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ಒಂಥರ ಇಂಟರ್ ಕನೆಕ್ಟೆಡ್ ಪ್ರೋಸೆಸ್ ಇರುತ್ತೆ. ಸೊ ಹಾಗಾಗಿ ಇದು ಒಂದು 12 ಅವರ್ ಫಾಸ್ಟಿಂಗು ಅಥವಾ ಕೆಲವೊಂದು ಟೈಮ್ ವಾರಕ್ಕೆ ಒಂದ್ಸರಿ ಮಾಡೋದು, ಇವೆಲ್ಲ ನಮ್ಮ ಗಟ್ ಹೆಲ್ತ್ ಮೇಲೆ ತುಂಬ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಇದೆ. ಕೆಲವೊಂದು ಸ್ಟಡೀಸಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಅನ್ನೋದನ್ನ ಮೆಜರ್ ಮಾಡಿದ್ದಾರೆ. ಇಂಟರ್ಲ್ಯೂಕಿನ್ 6 ಸಿ ರಿಯಾಕ್ಟಿವ್ ಪ್ರೋಟೀನ್ ಅನ್ನೋದು. ಸೊ ಅದು ರಿಯಲ್ ಇದರಲ್ಲೇ ಮಾರ್ಕರ್ಸೇ ಕಡಿಮೆ ಆಗಿದೆ ಕೆಲವು ಯಾರಾದ್ರೆ ಫಾಸ್ಟಿಂಗ್ ಮಾಡಿರ್ತಾರೆ ಅಂತವ್ರಿಗೆ. ಸೊ ಹಾಗಾಗಿ ಒಂದು ಶರೀರದಲ್ಲಾಗೋ ಉರಿಯೂತದ ಮೇಲೂ ಅದು ಒಂದು ಪಾಸಿಟಿವ್ ಪರಿಣಾಮ ಇರುತ್ತೆ. ಸೊ ಹೀಗಾಗಿ ಹಲವಾರು ಬೆನಿಫಿಟ್ಸ್ ಇದೆ ಫಾಸ್ಟಿಂಗ್ ಇಂದ. ಬಟ್ ಇದು ಎಲ್ಲರಿಗೂ ಅಲ್ಲ. ಈಗ ಕೆಲವರಿಗೆ ಅಲ್ಸರ್ ಇದೆ, ಕೆಲವರು ಆಲ್ರೆಡಿ ಅಸಿಡಿಟಿ, ಡಯಾಬಿಟಿಸ್ ಇದ್ದವ್ರಿಗೆ ಕಷ್ಟ ಆಗುತ್ತೆ, ಟೈಮ್ ಟು ಟೈಮ್ ತಿನ್ಬೇಕು ಅಂತ ಇರುತ್ತೆ. ಸೊ ಕೆಲವೊಂದು ಹೆಲ್ತ್ ಕಂಡೀಷನ್ಸ್ ಇರುತ್ತಲ್ಲ, ಅಂತವರು ಡಾಕ್ಟರ್ನ ಅಡ್ವೈಸ್ ಮಾಡಿನೇ ಅವರು ಯಾವ ತರ ಫಾಸ್ಟಿಂಗ್ ಅವ್ರಿಗೆ ಒಂದು ಒಳ್ಳೇದು ಅನ್ನೋದನ್ನ ಅವರು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಏನು ಹೆಲ್ತ್ ಕಂಡೀಷನ್ಸ್ ಇಲ್ಲ ಅನ್ನೋರು ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಈಗ 2 ಟೈಮ್ ತಿನ್ನೋದ್ರಲ್ಲಿ ಏನು ತೊಂದರೆ ಇಲ್ಲ, ಅಥವಾ ವಾರಕ್ಕೆ ಒಂದ್ಸರಿ ಫಾಸ್ಟಿಂಗ್ ಮಾಡೋದ್ರಲ್ಲಿ ನಮಗೆ ಬೆನಿಫಿಟೇ ಇದೆ. ಕೆಲವೊಮ್ಮೆ ಫುಡ್ ಕಾಂಬಿನೇಷನ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾವು ನೋಡ್ಬೋದು, ಎಲ್ಲ ಫುಡ್ಡನ್ನು ಎಲ್ಲ ಜೊತೆನೂ ಮಿಕ್ಸ್ ಮಾಡಿ ತಿಂತೀವಿ, ಕೆಲವೊಂದು ಅದು ಫ್ಯಾಷನ್ ಆಗಿಬಿಟ್ಟಿದೆ. ಸೊ ಕೆಲವೊಮ್ಮೆ ಫುಡ್ ಕಾಂಬಿನೇಷನ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತಾ ಹೇಗೆ ಅಂತ? ಕೆಲವರಿಗೆ ಹಾಲನ್ನು ಹಣ್ಣಲ್ಲಿ ಹಾಕಿ ತಿನ್ನೋ ಅಂಥದ್ದು ಅಥವಾ ಬೇರೆ ಯಾವುದೋ ಇರ್ಬೋದು. ನಿಮಗೆ ಗೊತ್ತಿರೋ ಪ್ರಕಾರ ಆ ಥರ ಯಾವುದಾದ್ರೂ ಎಫೆಕ್ಟ್ ಆಗೋ ಥರದ್ದು ಇದೆಯಾ ಡಾಕ್ಟರ್? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಇದು ನನ್ನ ಗ್ಯಾಸ್ಟ್ರೆಂಟಾಲಜಿ ಪ್ರಾಕ್ಟೀಸ್ ಅಲ್ಲಿ ಡೈಲಿ ಯಾರೋ ಒಬ್ರು ಕೇಳ್ತಾರೆ, ಇದ್ರ ಜೊತೆಗೆ ಇದನ್ನ ತಿನ್ಬೋದಾ ಅಥವಾ ಇದನ್ನ ತಿನ್ಬಾರ್ದಾ ಅಂತೇಳಿ. ಸೊ ಈಗ ಕೆಲವರು ಗಟ್ಟು ಸೆನ್ಸಿಟಿವ್ ಇರುತ್ತೆ, ಕೆಲವೊಂದು ಫುಡ್ಸ್ ಕಾಂಬಿನೇಷನ್ ಅವ್ರಿಗೆ ಸೂಟ್ ಆಗಲ್ಲ. ಹಂಗಂತೇಳಿ ಎಲ್ಲರಿಗೂ ಇದನ್ನೇ ಮಾಡಬೇಕು ಅಂತ ಹೇಳಲಿಕ್ಕೂ ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಹಣ್ಣು ನಾವು ತಿನ್ಬೇಕಂದ್ರೆ ಒಂದು 1 ಅವರ್ ನಾವು ಊಟ ಮಾಡೋಕ್ಕೆ 1 ಅವರ್ ಮುಂಚೆನೋ 1 ಅವರ್ ಆದ್ಮೇಲೆ ತಿಂದ್ರೆ ಬೆಟರು. ಯಾಕಂದ್ರೆ ಈ ಊಟದ ಜೊತೆಗೇನೆ ನಾವು ಫ್ರೂಟ್ಸ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ಈಗ ಏನೋ ಹೆವಿ ಪ್ರೋಟೀನ್ ತಿಂತಾ ಇದೀವಿ ಅನ್ಕೊಳ್ಳಿ, ಅದು ಸ್ಟಮಕ್ ಅಲ್ಲಿ ಜಾಸ್ತಿ ಹೊತ್ತು ಕೂತಿರುತ್ತೆ, ಫ್ರೂಟ್ಸ್ ಬೇಗ ಡೈಜೆಸ್ಟ್ ಆಗೋಗುತ್ತೆ. ಸೊ ಈ ಹೆವಿ ಪ್ರೋಟೀನ್ ಫುಡ್ ಜೊತೆಗೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅದು ಒಂಥರ ಫರ್ಮೆಂಟೇಷನ್ ತರ ಆಗ್ತಾ ಇರುತ್ತೆ, ಗ್ಯಾಸು, ಬ್ಲೋಟಿಂಗ್ ಅದೆಲ್ಲ. ಸೊ ಈಗ ನಾವು ಹಣ್ಣನ್ನ ತಿನ್ಬೇಕಂದ್ರೆ ಊಟಕ್ಕೆ 1 ಅವರ್ ಮುಂಚೆನೋ
ಅಥವಾ ಆಗಿ 1 hour ಆದ್ಮೇಲೆ ತಗೊಂಡ್ರು ಪರವಾಗಿಲ್ಲ. ಬಟ್ ಅದ್ರ ಜೊತೆಗೆ ಅಥವಾ ಇಮಿಡಿಯೇಟ್ ಆಗಿ ಕೆಲವರು ಫ್ರೂಟ್ ಸಲಾಡ್ ಒಂದ್ ದೊಡ್ಡ ಬೌಲ್ ಮಾಡ್ಕೊಂಡು ಊಟ ಮಾಡಿದ ತಕ್ಷಣ ತಿಂತಾ ಇರ್ತಾರೆ, ಅದು ನಾಟ್ ಅಡ್ವೈಸಬಲ್. ಆ ತರ ಕಾಂಬಿನೇಷನ್ ಊಟ ಆದ ತಕ್ಷಣ ಬಾಳೆಹಣ್ಣು ತಿನ್ನೋದು ಕಾಮನ್ ಆಗಿರುತ್ತೆ. ಸೊ ಅದು ಏನಂದ್ರೆ ಗ್ಯಾಪ್ ಕೊಟ್ಟು ತಿಂದ್ರೆ ಒಳ್ಳೇದು. ಅಥವಾ ಅವ್ರಿಗೆ ಬೇರೆ ಟೈಮಲ್ಲಿ, ಈಗ ಸಂಜೆ 5 ಗಂಟೆ 6 ಗಂಟೆ ಆ ಟೈಮಲ್ಲಿ ಒಂದು ಬೌಲ್ ಆಫ್ ಫ್ರೂಟ್ಸ್ ತಿನ್ಬೋದು, ಅಥವಾ 11 ಗಂಟೆ ಏನೋ ಸ್ನಾಕ್ ಟೈಮ್ ಆ ತರದ್ದು ಒಂದು ಫ್ರೂಟ್ಸ್ ತಿನ್ನೋದು ಅದು ಒಂದು ಬೆಟರ್, ಊಟದ ಜೊತೆ ಕಂಬೈನ್ ಮಾಡ್ಕೊಳ್ಳೋದಕ್ಕಿಂತ. ಇನ್ನ ಎರಡನೇದು, ನಾನು ಆಗಾಗಲೇ ಹೇಳ್ದಂಗೆ ಈ ಹೆವಿ ಪ್ರೋಟೀನ್ ನಾನ್ ವೆಜ್ ಜೊತೆಗೆ ಪೊಟ್ಯಾಟೋಸ್ ಎಲ್ಲ ಮಿಕ್ಸ್ ಆಗ್ಬಿಟ್ರೆ ತುಂಬಾ ಸ್ಟಾರ್ಚ್ ಇರುವಂತ ಫುಡ್ಸ್ ಅದನ್ನು ತುಂಬಾ ಜೀರ್ಣಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬ ನಾನ್ ವೆಜ್ ಕೆಲವು ಟೈಮು ತಿಂದಾಗ ಏನಾಗುತ್ತೆ, ಅವ್ರಿಗೆ ಆಲ್ರೆಡಿ ಅದು ಜಾಸ್ತಿ ಹೊತ್ತು ಸ್ಟಮಕ್ ಲೈನ್ ಕೂತಿರುತ್ತೆ, ಬ್ರೇಕ್ ಡೌನ್ ಆಗೋದು ಕಷ್ಟ ಅದು. ಸೊ ಹಂಗಾಗಿ ಅದ್ರ ಜೊತೆಗೆ ಪೊಟ್ಯಾಟೋಸು ತುಂಬ ಜಾಸ್ತಿ ರೈಸು ಅದೆಲ್ಲ ಕನ್ಸ್ಯೂಮ್ ಆಗ್ಬಿಟ್ರೆ ಡೈಜೆಷನ್ ತೊಂದರೆ ಆಗ್ತಾ ಇರುತ್ತೆ. ಇನ್ನು ಕಾಮನ್ ಆಗಿ ಏನು ಮಾಡ್ತಾರೆ ಕೆಲವರು, ಈ ಮಜ್ಜಿಗೆ ಮೊಸರು ಎಲ್ಲ ಒಳ್ಳೇದು, ಹಾಲಿನ ಪದಾರ್ಥಗಳು. ಬಟ್ ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಕಿತ್ಲೆ ಹಣ್ಣು, ಸಿಟ್ರಿಕ್ ಫ್ರೂಟ್ಸು, ಅದ್ರ ಜೊತೆಗೆ ಡೈರಿ ಪ್ರಾಡಕ್ಟ್ಸ್ ಜೊತೆ ಎಲ್ಲ ತಿಂದಾಗ ಈಗ ಅದು ಏನಾಗುತ್ತೆ, ಈಗ ಹಾಲಿಗೆ ನೀವು ಲೆಮನ್ ಹಾಕಿ ಸ್ಕ್ವೀಸ್ ಮಾಡಿದ್ರೆ ಹೊಡೆಯುತ್ತಲ್ಲ, ಒಳಗಡೆ ಅದು ಹೊಡಿಯಕ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಮಗೊಂಥರ ಅಜೀರ್ಣ, ಒಂಥರ ಏನಾದ್ರು ತೆಗ್ದಾಗ ಹುಳಿ ನೀರ್ ತರ ಮೇಲೆ ಬರೋ ಹುಳಿ ತೆಗು, ಹೊಟ್ಟೆ ಗ್ಯಾಸ್ ತುಂಬಿಕೊಳ್ಳೋದು. ಸೊ ಈ ಸಿಟ್ರಿಕ್ ನ ಆದಷ್ಟು ಮಿಲ್ಕ್ ಅಥವಾ ಕರ್ಡ್ ಜೊತೆ ಮಿಕ್ಸ್ ಮಾಡೋದು ನಾಟ್ ಅಡ್ವೈಸಬಲ್. ಆ ಕಾಂಬಿನೇಷನ್ ಒಳ್ಳೇದಲ್ಲ. ಇನ್ನ ಒಂದು ಕಾಮನ್ ಕಾಂಬಿನೇಷನ್ ಏನಂದ್ರೆ, ಹೊಟ್ಟೆ ತುಂಬಾ ಅನ್ಲಿಮಿಟೆಡ್ ಬಿರಿಯಾನಿ ತಿಂದಿರ್ತಾರೆ, ಅದರ ಜೊತೆಗೆ ಅದಾದ್ಮೇಲೆ ಸ್ವೀಟು ಫ್ರೀ ಅಂತ ಹೇಳ್ಬಿಟ್ಟು ಗುಲಾಬ್ ಜಾಮೂನು, ಐಸ್ ಕ್ರೀಮು. ಸೊ ಒಂದು ಆಲ್ರೆಡಿ ಹೈ ಅಮೌಂಟ್ ಆಫ್ ಕ್ಯಾಲರೀಸ್ ತಗೊಂಡಿದ್ದಾರೆ, ಎರಡನೇದು ಹೈ ಅಮೌಂಟ್ ಆಫ್ ಶುಗರ್. ಇವೆರಡು ಕಂಬೈನ್ ಆದಾಗ ಏನಾಗುತ್ತೆ, ಹೊಟ್ಟೆ ಎಲ್ಲ ಉಬ್ರ, ಗ್ಯಾಸು, ಹೊಟ್ಟೆ ಭಾರ ಇವೆಲ್ಲ ಕಾಮನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹೈ ಕ್ಯಾಲರೀಸ್ ಇರೋ ಫುಡ್ ಜೊತೆಗೆ ಆದಷ್ಟು ಡೆಸರ್ಟ್ಸ್ನ, ಸ್ವೀಟ್ಸ್ನ ಅದ್ರ ಜೊತೆಗೆ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಹೊತ್ತಾದ್ಮೇಲೆ, ಈಗ ಯಾವಾಗ ಅಪರೂಪಕ್ಕಾದ್ರೆ ಓಕೆ. ಯಾಕಂದ್ರೆ ನಾವೀಗ ಬಿರಿಯಾನಿ ಅನ್ನೋದು ಕೆಲವರು ಅವರು ಎಷ್ಟು ಕ್ವಾಂಟಿಟಿ ತಿಂತಾರೆ ಅಂದ್ರೆ, ಒಂದು 4000 ಕ್ಯಾಲರೀಸ್ ಇರುತ್ತೆ. ಆ 4000 ಕ್ಯಾಲರೀಸು ಒಬ್ಬ ಮನುಷ್ಯನಿಗೆ ಆಕ್ಚುಲಿ 2 ದಿನಕ್ಕೆ ಬೇಕು. 2 ದಿನಕ್ಕಾಗೋದನ್ನ ಒಂದು ಹೊತ್ತಲ್ಲಿ ತಿಂತಾರೆ. ಸೊ ಅದು ಅಷ್ಟು ಅಮೌಂಟ್ ಆಫ್ ಫುಡ್ ನಾವು ಬಾಡಿ ಕೊಟ್ಟಾಗ ಅದಕ್ಕೆ ಒಂದು ಬೇರೆ ತರ ರೆಸ್ಟ್ ಕೊಡ್ಬೇಕಾಗುತ್ತೆ. ಸೊ ಕೆಪಾಸಿಟಿಯನ್ನ ಮೀರಿ ಆ ಬಾಡಿಗೆ ಫುಡ್ ಹೋಗುತ್ತೆ. ಸೊ ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಹೆವಿಯಾಗಿ ಲೋಡ್ ಬೀಳ್ತಾ ಇರುತ್ತೆ. ಅದನ್ನು ಈಗ ನಮ್ಮ ತಲೆ ಮೇಲೆ ಒಂದು 5 kg ಇಟ್ರೆ ಏನೋ ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ, ಪರವಾಗಿಲ್ಲ ಮ್ಯಾನೇಜ್ ಮಾಡ್ತಾ ಇದಾರೆ, ಇನ್ನೊಂದು 10 kg ಹಾಕೋಣ ಅಂತ ಹೇಳ್ಬಿಟ್ಟು ನಮಗೂ ಶ್ರಮ ಆಗುತ್ತಲ್ಲ, ಆ ಥರ ಡೈಜೆಸ್ಟಿವ್ ಸಿಸ್ಟಮ್ಗೂ ಒಂಥರ ವೇರೌಟ್ ಥರ ಆಗ್ತಾ ಇರುತ್ತೆ. ಸೊ ಇದು ಇನ್ನು ಕೆಲವರಿಗೆ ಈ ಪನ್ನೀರ್ ಜೊತೆಗೆ ಒಂದೇ ದಿನದಲ್ಲಿ, ಫಾರ್ ಎಕ್ಸಾಂಪಲ್ ಬ್ಯಾಕ್ ಟು ಬ್ಯಾಕ್ ಏನೋ ಪನ್ನೀರು, ಅದ್ರ ಜೊತೆಗೆ ಮತ್ತೆ ಚೀಸು ಮತ್ತೆ ಹಾಲು, ಈ ಥರ ಟೂ ಮಚ್ ಆಫ್ ಡೈರಿ ಪ್ರಾಡಕ್ಟ್ಸ್ ಒಂದೇ ಸರಿ ಕನ್ಸ್ಯೂಮ್ ಮಾಡಿದಾಗ ಆ ಕಾಂಬಿನೇಷನ್ನು, ಅದರಿಂದನೂ ಅವ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರದೇ ಇರಬಹುದು. ಬಟ್ ಜಾಸ್ತಿ ಮಿಲ್ಕ್ ಪ್ರಾಡಕ್ಟ್ಸ್ ಒಂದೇ ಸರಿ ತಗೊಳ್ಳೋದ್ರಿಂದ ಅದರಿಂದನೂ ಸ್ವಲ್ಪ ಹೊಟ್ಟೆ ಉಬ್ರ, ಒಂಥರ ಅಜೀರ್ಣ, ಅನೀಸಿ ಫೀಲಿಂಗು ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸ್ವಲ್ಪ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ಸಡನ್ ಆಗಿ ನಾನು ಬರೀ ಸಲಾಡ್ಸ್ ತಿನ್ನಬೇಕು, ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲೆಲ್ಲ ನೋಡಿರ್ತಾರೆ. ಸೊ ಎಲ್ಲ ಒಂದು ತಿಂಗಳಲ್ಲೇ ನಾನು 5 kg ಕಡಿಮೆ ಆಗಬೇಕು, ಈ ಥರದ್ದೆಲ್ಲ ಡಯಟ್ಸ್ ಪ್ಲಾನ್ ಮಾಡಿರ್ತಾರೆ, ಬರೀ ಸಲಾಡ್ಸ್ ತಿಂತೀನಿ ಅಂತ. ಸೊ ಸಡನ್ ಆಗಿ ಏನು ಮಾಡ್ತಾರೆ, ಹೆಲ್ತ್ ಕಾನ್ಷಿಯಸ್ ಆಗಿ ಜಾಸ್ತಿ ಫೈಬರ್ ಒಂದೇ ಸರಿ, ಅದ್ರ ಜೊತೆಗೆ ಬರೀ ಸ್ಪ್ರೌಟ್ಸು, ಕಾಳುಗಳು, ಬರೀ ಎಲ್ಲ ಇಂಥ ಹೈ ಫೈಬರ್ ಫುಡ್ನ ಎಲ್ಲ ಥರದ್ದು ಫೈಬರ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಬಾಡಿ, ಈಗ ಹ್ಯೂಮನ್ ಬಾಡಿ ಮೋರ್ ದೆನ್ 30 grams ಆಫ್ ಫೈಬರ್ನ ಪ್ರೋಸೆಸ್ ಮಾಡೋದು ಕಷ್ಟ. ಈಗ ಹಸು, ಮೇಕೆ, ಎಮ್ಮೆ ಆದರೆ ಬರೀ ಗ್ರಾಸ್ ತಿಂದು ಪ್ರೋಸೆಸ್ ಮಾಡುತ್ತೆ, ಹ್ಯೂಮನ್ ಬಾಡಿ ಆ ಥರ ಪ್ರೋಸೆಸ್ ಮಾಡ್ಲಿಕ್ಕಾಗಲ್ಲ. ಸೊ ಟು ಮಚ್ ಆಫ್ ಫೈಬರ್ ಆದ್ರೂ ಹೊಟ್ಟೆಯಲ್ಲೆಲ್ಲ ಒಂಥರ ಈ ಅಬ್ಡೊಮೆನ್ ಎಲ್ಲ ಊದ್ಕೊಳ್ಳುತ್ತೆ, ಬ್ಲೋಟಿಂಗು, ಗ್ಯಾಸ್, ಒಂಥರ ಹಿಂಡ್ದಂಗೆ, ಯಾಕಂದರೆ ಕರಳು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆ ಥರ ಈ ಕೆಲವೊಂದು ಕಾಂಬಿನೇಷನ್ಸ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ಬೆಟರ್. ಓಕೆ. ಖಾರ ಪದಾರ್ಥ ಹೆಚ್ಚು ತಿಂದರೆ ಎಫೆಕ್ಟ್ ಆಗುತ್ತೆ ಹೇಳ್ತಾರೆ, ಹೌದಾ? ಯಾಕಂದರೆ ನಾವು ನೋಡೋದಾದ್ರೆ ನಾರ್ತ್ ಕರ್ನಾಟಕ ಸೈಡ್ ಖಾರ ಪದಾರ್ಥನೇ ಜಾಸ್ತಿ ತಿಂತಾರೆ, ಆ ಕಡೆ ಫುಡ್ ಕಲ್ಚರೇ ಹಂಗಿದೆ, ಹಾಗಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದು ಅವರ ಬಾಡಿ ನೇಚರ್ಗೆ ಆಗಿರುತ್ತೆ, ಅಥವಾ ಅದು ಒಂದು ಮಿತ್ತ ಹೇಗೆ ಅಂತ? ಈಗ ನಾವು ಭಾರತೀಯರಾಗಿ ಉಪ್ಪು, ನಮಗೆ ಖಾರ, ಮಸಾಲೆ ಇವೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ಹೌದು. ಸೊ ಈ ಕೆಲವೊಂದು ಸ್ಪೈಸಸ್ ಎಲ್ಲ ಅದರಲ್ಲೂ ಒಂದು ಒಳ್ಳೆ ಬೆನಿಫಿಟ್ ಇದೆ. ಈಗ ಚಕ್ಕೆ, ಲವಂಗ, ಒಂದು ಈ ಥರದ್ದು ಎಲ್ಲ ಥರದ್ದು ಒಂದು ಗಾರ್ಲಿಕ್, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಈ ಥರ ನಾವು ಕಾಮನ್ ಆಗಿ ಎಲ್ಲ ಥರದ್ದು ಒಂದು ಸ್ಪೈಸಸ್ ಯೂಸ್ ಮಾಡ್ಕೊತೀವಲ್ಲ, ಒಂದು ಹಳದಿ, ಈ ಶುಂಠಿ, ಇವೆಲ್ಲ
ಇವೆಲ್ಲ ಗುಡ್ ಸ್ಪೈಸಸ್. ಬಟ್ ಏನು ಅದು ಎಲ್ಲದಕ್ಕೂ ಒಂದು ಮಾಡರೇಷನ್ ಅನ್ನೋದಿರುತ್ತೆ. ಅಮೃತನೂ ಜಾಸ್ತಿ ತಗೊಳಕ್ ಹೋದ್ರೆ ಅದು ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈಗ ಈ ಸ್ಪೈಸಸ್ ಅಲ್ಲೆಲ್ಲ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸು, ರೋಗ ನಿರೋಧಕ ಶಕ್ತಿ, ಒಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಎಲ್ಲ ಇದೆ. ಬಟ್ ನೀವು ಹೇಳ್ತಾ ಇರೋದು ಖಾರ ಅಂದ್ರೆ ಮೇನ್ಲಿ ಚಿಲ್ಲೀಸು, ಆಮೇಲೆ ಖಾರದ ಪುಡಿ. ಸೊ ಈಗ ಗ್ರೀನ್ ಚಿಲ್ಲೀಸು ಅದು ವೆಜಿಟೇಬಲ್ಸ್, ಅದರಲ್ಲಿ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇನ್ನು ಗ್ರೀನ್ ಚಿಲ್ಲೀಸು ಈ ಕ್ಯಾಪ್ಸೈಸಿನ್ ಅಂತ ಅದರಲ್ಲಿರೋ ಒಂದು ಆಕ್ಚುಯಲ್ ಇಂಗ್ರೀಡಿಯೆಂಟು ಅದು ಖಾರ ಬರೋದು. ಆ ಕ್ಯಾಪ್ಸೈಸಿನ್ ಅನ್ನೋದು ಕೆಲವರಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ವೆಯ್ಟ್ ಫ್ಯಾಟ್ ಬರ್ನಿಂಗ್ಗೆ, ಸ್ವಲ್ಪ ಮೆಟಬಾಲಿಸಮ್ನು ಸ್ಪೀಡ್ ಅಪ್ ಮಾಡುತ್ತೆ. ಈಗ ನನಗೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ಡೈಜೆಷನ್ ಸಂಬಂಧಪಟ್ಟಿದ್ದು, ನಾನು ಮುಂಚೆಯಿಂದ ಹುಟ್ಟಿದಾಗಿಂದ ಖಾರಕ್ಕೆ ಅಭ್ಯಾಸ ಆಗಿದ್ದೀನಿ, ನಾನು ತಿಂತಾ ಇದ್ದೀನಿ, ನನಗೇನು ತೊಂದರೆ ಇಲ್ಲ ಅಂದರೆ ಪರವಾಗಿಲ್ಲ, ಅವರು ತಗೊಬೋದು. ಬಟ್ ಇನ್ ಜನರಲ್ ಆದಷ್ಟು ಸ್ವಲ್ಪ ಖಾರ ಕಡಿಮೆ ಇಟ್ರೇನೆ ಒಳ್ಳೇದು. ಬಟ್ ಯಾರಿಗೆ ನಾವು ಈಗ ನೋಡ್ತಾ ಇರ್ತೀವಿ ನಮ್ಮ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಬರೋರು, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಅವರ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನೋ ಒಂದು ಇಶ್ಯೂ ಇದೆ, ಒಂದು ಜಠರದಲ್ಲೋ ಅಥವಾ ಕರಳಲ್ಲಿ, ಅಂಥವ್ರಿಗೆ ಖಾರ ಅನ್ನೋದು ಜಾಸ್ತಿ ತಗೊಂಡಾಗ ಏನಾಗುತ್ತೆ, ಅದು ಅವ್ರಿಗಿರೋ ಒಂದು ಗುಣಲಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅವರು ಆದಷ್ಟು ಖಾರನ ಕಡಿಮೆ ಮಾಡಿಕೊಂಡು ಮಸಾಲೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಇಟ್ಕೊಂಡ್ರೆ ಓವರ್ ಆಲ್ ಅವರ ಡೈಜೆಸ್ಟಿವ್ ಹೆಲ್ತ್ಗೆ ಒಳ್ಳೆಯದು. ಸೊ ಕೆಲವರಿಗೆ ಯಾವುದೇ ರೀತಿಯ ಅವ್ರಿಗೆ ಏನು ತೊಂದರೆ ಇಲ್ಲ, ಮುಂಚೆಯಿಂದ ತಗೊತಾ ಇದ್ದೀವಿ, ಸ್ವಲ್ಪ ಅವ್ರಿಗೆ ಒಂದು ಅಭ್ಯಾಸ ಆಗಿದೆ ಅಂದರೆ ಕಂಟಿನ್ಯೂ ಮಾಡ್ಬೋದು. ಬಟ್ ಓವರ್ ಆಲ್ ಇನ್ ಜನರಲಿ ಸ್ಪೀಕಿಂಗ್, ಜನರಲ್ ಟರ್ಮ್ಸ್ ಅಲ್ಲಿ ಖಾರ ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದೇ ಅದು. ಯಾಕಂದ್ರೆ ಅದು ಒಂಥರ ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ಮತ್ತೆ ಅದ್ರ ಜೊತೆಗೆ ಅದು ಒಂಥರ ಬ್ಲ್ಯಾಂಡ್ ಆಗಿ ತಿನ್ನೋಕ್ಕೂ ಕಷ್ಟ ಆಗುತ್ತೆ. ಲೇಟರ್ ಆನ್ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಫುಡ್ನ ಅವರು ಮೈಲ್ಡ್ ಆಗಿ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅದು ನಮ್ಮ ಟೇಸ್ಟ್ ಬಡ್ಸ್ ತಿಂದು ಅಭ್ಯಾಸ ಆಗ್ಬಿಡುತ್ತೆ, ಅದು ರುಚಿ ಹಿಡಿಸೋದಿಲ್ಲ. ಕರೆಕ್ಟ್. ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಆಕ್ಚುಲಿ ಒಳ್ಳೇದೇ. ಬಟ್ ಹಂಗಂತೇಳಿ ಎಲ್ಲಾ ತರದ್ದು ಸ್ಪೈಸ್ನ ಅವರು ಅವಾಯ್ಡ್ ಮಾಡಬೇಕಾಗಿಲ್ಲ. ಯಾರಿಗೆ ಅಸಿಡಿಟಿ ಇದೆ, ಯಾರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ, ಯಾರಿಗೆ ಅಲ್ಸರ್ ಇದೆ, ಯಾರಿಗೆ ಗ್ಯಾಸ್ಟ್ರೈಟಿಸ್, ಈ ತರದ ಕೆಲವೆಲ್ಲ ಡಯಾಗ್ನೋಸಿಸ್ ಆಗಿರ್ತದಲ್ಲ, ಅಂಥವ್ರಿಗೆ ಖಾರ ಆಮೇಲೆ ಉಪ್ಪು ಇಂಥವೆಲ್ಲ ಆದಷ್ಟು ಕಡಿಮೆ ಇಟ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಓಕೆ ಡಾಕ್ಟರ್, ಈಗ ನೀವು ಗಟ್ ಹೆಲ್ತ್ ಬಗ್ಗೆ ಮಾತಾಡಿದ್ರಿ, ಒಂದಿಷ್ಟು ಹೆಚ್ಚು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ನಾವೀಗ ಲಿವರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಲಿವರ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ. ಯೂಶಲಿ ಲಿವರ್ ಹೆಲ್ತ್ ಹಾಳಾಗ್ತಿದೆ ಅಂದ್ರೆ ಅಲ್ಲಿ ಆಲ್ಕೋಹಾಲ್ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ತಾರೆ. ಆದ್ರೆ ಆಲ್ಕೋಹಾಲ್ ತಗೊಳ್ದೇ ಇರೋರಲ್ಲೂ ಕೂಡ ಲಿವರ್ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾವ ಕಾರಣಕ್ಕೋಸ್ಕರ? ಸೊ ಲಿವರ್ ಹೆಲ್ತ್ ಅನ್ನ ನಾವು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಅಂತ. ಈಗ ಲಿವರ್ ಅನ್ನೋದು ನಮ್ಮ ಬಾಡಿಯಲ್ಲಿ ಲಾರ್ಜೆಸ್ಟ್ ಸಾಲಿಡ್ ಆರ್ಗನ್, ಒಂದು ಕಾರ್ಖಾನೆ. ಅದು ಒಂದು 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 ಕೆಮಿಕಲ್ ಫ್ಯಾಕ್ಟರಿ ಅನ್ಕೊಳ್ಳಿ. ಈಗ ಒಂದು ವಾಹನದಲ್ಲಿ ಒಂದು ಇಂಜಿನ್ ಯಾವ ತರ ಕೆಲಸ ಮಾಡ್ತಾ ಇರುತ್ತೆ, ಆ ತರ ನಮ್ಮ ಶರೀರದಲ್ಲಿ ಅದು 24/7 ಕೆಲಸ ಮಾಡ್ತಾ ಇರುತ್ತೆ. ಈ ಲಿವರ್ ಇನ್ನೊಂದು ಏನಂದ್ರೆ ಅದು ತುಂಬಾ ಕ್ಷಮಿಸೋ ಅಂತ ಆರ್ಗನ್. ಅದು ಅಂದ್ರೆ ಏನೇ ನಾವು ಅದಕ್ಕೆ ಎಷ್ಟೇ ತರ ಇನ್ಸಲ್ಟು ಡ್ಯಾಮೇಜ್ ಕೊಡ್ತಾ ಇರ್ಲಿ, ಸೈಲೆಂಟ್ ಆಗಿರುತ್ತೆ. ಈಗ ಜಠರ ಕರಳ್ತಾರಲ್ಲ, ಈಗ ನೀವೇನಾದ್ರು ರಾಂಗ್ ಫುಡ್ ತಿಂದ್ರೆ ಫುಡ್ ಪಾಯ್ಸನಿಂಗ್ ತರ ನೆಕ್ಸ್ಟ್ ಡೇನೆ ವಾಂತಿ, ಬೇದಿ, ಹೊಟ್ಟೆ ನೋವೆಲ್ಲ ಶುರು ಆಗುತ್ತೆ. ಲಿವರ್ ಆ ಥರ ಅಲ್ಲ, ಇವತ್ತು ಕುಡಿಬೋದು, ನಾಳೆ ಕುಡಿಬೋದು, ಆಚೆ ನಾಳಿದ್ದು ಕುಡಿತಾ ಹೋಗ್ತಾ ಇರ್ಬೋದು ಡೈಲಿ, ಬಟ್ ಯಾವುದೇ ನೋವು ಏನು ಕೊಡಲ್ಲ. ಹಾಗಾಗಿ ಕೆಲವರು ಡೈಲಿ ಕುಡಿತಾರಲ್ಲ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಯಾಕಂದ್ರೆ ಅದರಿಂದ ಏನು ವಾರ್ನಿಂಗ್ ಇರೋದಿಲ್ಲ. ಲಿವರ್ ಡಿಸೀಸ್ ಈಸ್ ಎ ಸೈಲೆಂಟ್ ಕಿಲ್ಲರ್. ಸೊ ಅದು ಬರುತ್ತೆ, ಅದು ತೊಂದರೆ ಕೊಡೋಕೆ ಲೇಟರ್ ಆನ್ ಬರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಅದರದ್ದು ಒಂದು ಸಹಿಸ್ಕೊಂಡು ಆಮೇಲೆ ಬರುತ್ತೆ. ಸೊ ಅದು ಅವ್ರಿಗೆ ಗೊತ್ತಾಗಲ್ಲ, ಒಳಗಡೆ ಆಗ್ತಾರೆ ಡ್ಯಾಮೇಜು. ಸೊ ಈಗ ನೀವು ಹೇಳ್ದಂಗೆ ಆಲ್ಕೋಹಾಲ್ ಅನ್ನು ಈಗ ಮುಂಚೆ ಲೀಡಿಂಗ್ ಕಾಸ್ ಆಫ್ ಲಿವರ್ ಡಿಸೀಸ್ ಇನ್ ದ ವರ್ಲ್ಡ್ ಆಲ್ಕೋಹಾಲ್ ಇತ್ತು. ಈಗ ಆಲ್ಕೋಹಾಲ್ ಅಲ್ಲ, ಫ್ಯಾಟಿ ಲಿವರ್ ಅಂತ ಕರಿತೀವಿ. ಈ ಫ್ಯಾಟಿ ಲಿವರ್ ಅನ್ನೋದು ಈಗ ನಮ್ಮ ಎಷ್ಟೊಂದು ಜನಕ್ಕೆ ಈಗ ಯಾವುದೋ ಒಂದು ವಿಷಯಕ್ಕೆ ಸ್ಕ್ಯಾನಿಂಗ್ ಆಗಿರುತ್ತೆ, ಅದರಲ್ಲಿ ಗ್ರೇಡ್ 1 ಗ್ರೇಡ್ 2 ಆ ಥರ ಏನೋ ಫ್ಯಾಟಿ ಲಿವರ್ ಅಂತ ಬರ್ದಿರುತ್ತೆ, ಅಥವಾ ಲಿವರ್ ಬ್ಲಡ್ ಟೆಸ್ಟ್ ಏನೋ ಆಗಿರುತ್ತೆ, ಅದರಲ್ಲಿ ಏನೋ ಸ್ವಲ್ಪ ಏರುಪೇರು ಇರುತ್ತೆ, ಅದು ತಗೊಂಡು ಬರ್ತಾ ಇರ್ತಾರೆ. ಸರ್ ನಾನು ಯಾವತ್ತೂ ಲೈಫಲ್ಲಿ ಆಲ್ಕೋಹಾಲ್ ಮುಟ್ಟಿಲ್ಲ, ನನಗೆ ಲಿವರ್ ತೊಂದರೆ ಇದೆ, ನನಗೆ ಯಾಕೆ ಬಂದಿದೆ ಇದು ಅದು ಇದು ಅಂತ. ಈಗ ನಾನು ಹೇಳ್ದಂಗೆ ಈ ಲಿವರ್ ತೊಂದರೆ ಮೇನ್ಲಿ ನೋಡ್ತಾ ಇರೋದು ನಾವು ನಗರಗಳಲ್ಲಿ ಒಂದು 10 ಜನನ ನಾವು ನೋಡಿದ್ರೆ ಅದರಲ್ಲಿ 3 ಜನಕ್ಕೆ ಫ್ಯಾಟಿ ಲಿವರ್ ಅನ್ನೋದು ಇರುತ್ತೆ. ಫ್ಯಾಟಿ ಲಿವರ್ ಅಂದ್ರೆ ಏನು, ನಮ್ಮ ಈಗ ಕೊಬ್ಬಿನ ಅಂಶ ಅದು ಲಿವರ್ ಹೋಗಿ ಕೂತ್ಕೊಂತ ಇದೆ, ಶೇಖರಣೆ ಆಗ್ತಾ ಇದೆ. ಸೊ ಇಲ್ಲಿ ಯಾರಿಗೆ ಸೆಂಟ್ರಲ್ ವೆಯ್ಟ್ ಬೊಜ್ಜು ಯಾರಿಗಿರುತ್ತೋ ಅವ್ರಿಗೆ ಸ್ಕ್ಯಾನ್ ಮಾಡೋದೇ ಬೇಕಾಗಿಲ್ಲ, ಡೈರೆಕ್ಟ್ಲಿ ಹೇಳ್ಬೋದು ಫ್ಯಾಟಿ ಲಿವರ್ ಇದೆ ಇವ್ರಿಗೆ ಅಂತ. ಯಾಕಂದ್ರೆ ಇಲ್ಲಿರೋ ಸೆಂಟ್ರಲ್ ವೆಯ್ಟ್, ಎಸ್ಪೆಷಲಿ ಗಂಡಸರಲ್ಲಿ ಮೋಸ್ಟ್ ಆಫ್ ದ ವೆಯ್ಟ್ ಸೆಂಟ್ರಲ್ ಕೂತ್ಕೊಂತ ಇರುತ್ತೆ.
ಸೊ ಈಗ ನೀವು ರೋಡಲ್ಲಿ ನೋಡಿ ಒಂದು 10 ಜನ ರ್ಯಾಂಡಮ್ ಆಗಿ ಎಷ್ಟು ಜನಕ್ಕೆ ಫ್ಲಾಟ್ ಆಗಿರೋದೆ ಅಬ್ಡಮೆನ್, ಎಲ್ಲರಿಗೂ ಸ್ವಲ್ಪ ಎಷ್ಟೋ ಒಂದು ಸ್ವಲ್ಪ ಹೊಟ್ಟೆ ಇದೆ. ಸೊ ಈ ಫ್ಯಾಟಿ ಲಿವರ್ ಅಂದ್ರೆ ಫ್ಯಾಟ್ ಅನ್ನೋದು ಲಿವರಲ್ಲಿ ಕೂತ್ಕೊಂಡು ಲಿವರ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಆಲ್ಕೋಹಾಲು ಈಗ ರೆಗ್ಯುಲರ್ ಆಗಿ ತೊಗೊಂಡ್ರೆ ಯಾವ ಥರ ಡ್ಯಾಮೇಜ್ ಮಾಡುತ್ತೆ ಅದೇ ಥರ. ಸೊ ಈ ಡ್ಯಾಮೇಜು ಸೈಲೆಂಟ್ ಪ್ರೋಸೆಸ್ ಆಗಿರೋದ್ರಿಂದ ಅವ್ರಿಗೇನು ಗೊತ್ತಾಗೋದಿಲ್ಲ. ಕೆಲವ್ರು ಬರ್ತಾರೆ, ಸರ್ ನಾನು ಪ್ಯೂರ್ ವೆಜಿಟೇರಿಯನ್ನು, ನಾನು ಯಾವುದು ಹವ್ಯಾಸಗಳಿಲ್ಲ, ನನಗೆ ಹಿಂಗೆ ಬಂದಿದೆ ಅಂತ. ಈಗ ನಾವು ತಿನ್ನೋ ಆಹಾರನೇ ಜಾಸ್ತಿ ತಿಂತಾ ಇದ್ದರೆ, ಕಾರ್ಬೋಹೈಡ್ರೇಟ್ಸೇ ಬರೀ ಚಪಾತಿ ರೈಸು ಇದೇ ಬೇಕಾಗಿರೋದಕ್ಕಿಂತ ಜಾಸ್ತಿ ತಿಂತಾ ಇದ್ದರೆ ಅದೇ ಕಾರ್ಬೋಹೈಡ್ರೇಟ್ಸೇ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಅದೇ ಬೊಜ್ಜು ಬೆಳೆಯೋಕ್ಕೆ ಕಾರಣ. ಅದೇ ಈಗ ಕೆಲವರು ವೆಜಿಟೇರಿಯನ್ನು ನನಗೆ ಯಾಕೆ ಬಂತು ಅಂತಾರೆ. ಗೋಬಿ ಮಂಚೂರಿಯನ್ನು, ಗುಲಾಬ್ ಜಾಮೂನು, ಬಜ್ಜಿ, ಬೋಂಡ, ಪಕೋಡ ಅಂತ ಇವೆಲ್ಲ ಹೈ ಸ್ಯಾಚುರೇಟೆಡ್ ಫ್ಯಾಟ್ಸ್, ಹೈ ಅಮೌಂಟ್ ಆಫ್ ಕ್ಯಾಲರಿ ಇರೋ ಫುಡ್ಸ್ನೆಲ್ಲ ತಿಂತಾ ಇದ್ದಾಗ ನ್ಯಾಚುರಲಿ ವೆಯ್ಟ್ ಗೇನ್ ಆಗ್ತಾರೆ. ವೆಯ್ಟ್ ಗೇನ್ ಆಗಿ ಇಲ್ಲಿರೋ ವೆಯ್ಟ್ ಲಿವರ್ಗೆ ಹೋಗಿ ಕೂತ್ಕೊತಾ ಇರುತ್ತೆ. ಇನ್ನು ಕೆಲವರಿಗೆ ನಮ್ಮ ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂತ ಕೆಲವೊಂದು ವೈರಲ್ ಇನ್ಫೆಕ್ಷನ್ ಇರುತ್ತೆ. ಇವು ಸೈಲೆಂಟ್ ಆಗಿರುತ್ತೆ. ಯಾರೋ ಒಬ್ಬರು ಬ್ಲಡ್ ಟೆಸ್ಟ್ ಮಾಡಿ ಅವ್ರಿಗೆ ಚೆಕ್ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ಅದು ಲಿವರ್ನ ಸೈಲೆಂಟಾಗಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಇದು ಇನ್ನೊಂದು, ಕೆಲವರಿಗೆ ಏನೋ ಮೆಡಿಸಿನ್ಸ್ ತೊಗೊತಾ ಇರ್ತಾರೆ ಗೊತ್ತಿಲ್ಲದೇನೆ, ಯಾವುದೋ ನಾಟಿ ಔಷಧಿ ಅಥವಾ ಕೆಲವೊಂದು ಹರ್ಬಲ್ ರೆಮಿಡೀಸು ಅಥವಾ ಬೇರೆ ಇನ್ಯಾವುದೋ ಒಂದು ಹೆಲ್ತ್ ಕಂಡೀಷನ್ಗೆ ತೊಗೊತಾ ಇರೋ ಮೆಡಿಸಿನ್ಸಿಂದನೂ ಅವರಿಗೆ ಲಿವರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಕೆಲವರಿಗೆ ಅವರ ಒಂದು ಇಮ್ಯೂನ್ ಸಿಸ್ಟಮ್, ಅವರ ರೋಗ ನಿರೋಧಕ ಶಕ್ತಿನೇ ಲಿವರ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತೀವಿ. ಅಂದರೆ ಅವರ ಇಮ್ಯೂನ್ ಸಿಸ್ಟಮೇ ಅವ್ರ ಲಿವರ್ನ ಒಂಥರ ಇದು ನನ್ನ ಬಾಡಿ ಲಿವರ್ ಅಲ್ಲ ಅಂತ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವು ಕೆಲವೊಂದು ತುಂಬ ಕಡಿಮೆ ಪ್ರಮಾಣದಲ್ಲಿ ನೋಡ್ತಾ ಇರ್ತೀವಿ. ಬಟ್ ಮೋಸ್ಟ್ ಕಾಮನ್ ಈಗ ನೋಡ್ತಾ ಇರೋದು ಆಲ್ಕೋಹಾಲ್ ಅಲ್ಲದೆ ಈ ಬೊಜ್ಜುಗೆ ರಿಲೇಟೆಡ್, ಓವರ್ ವೆಯ್ಟ್ಗೆ ರಿಲೇಟೆಡ್ ಇರೋ ಫ್ಯಾಟಿ ಲಿವರ್. ಸೊ ಈಗ ಇದನ್ನ ಯಾವ ಥರ ನಾವು ಲಿವರ್ ಹೆಲ್ತ್ನ ಇಂಪ್ರೂವ್ ಮಾಡಬೇಕು? ಒಂದು, ಇದು ಒಳ್ಳೆ ಆಹಾರ. ಅಂದರೆ ನಮ್ಮ ಒಂದು ಪ್ರೋಟೀನ್ ಇಂಟೇಕ್ ಏನಿದೆ ಆದಷ್ಟು ವೆಜಿಟೇರಿಯನ್ ಪ್ರೋಟೀನ್ನ ತೊಗೊಬೇಕು. ಈಗ ಮಾಂಸಾಹಾರಿಗಳು ನಾನ್ ವೆಜ್ ತಿನ್ನಬೇಡಿ ಅಂತಲ್ಲ, ರೆಡ್ ಮೀಟ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ರೆಡ್ ಮೀಟಲ್ಲಿ ಫ್ಯಾಟ್ ಸಪ್ರೇಟ್ ಮಾಡಲಿಕ್ಕಾಗಲ್ಲ. ಚಿಕನ್ನಲ್ಲಿ ಈಗ ಸ್ಕಿನ್ ತೆಗೆದುಬಿಟ್ಟು ಲೀನ್ ಪ್ರೋಟೀನ್ ಥರ ಗ್ರಿಲ್ಡೋ ಕುಕ್ಡೋ ತಿನ್ಬೋದು, ಅಥವಾ ಫಿಶ್ ತಿನ್ಬೋದು. ಯಾವುದನ್ನು ಫ್ರೈ ಮಾಡಬಾರ್ದು. ಸೊ ಫ್ರೈಡ್ ಫುಡ್ಸ್ ಅವಾಯ್ಡ್ ಮಾಡೋದು, ಹೈ ಕ್ಯಾಲರಿ ಫುಡ್ಸ್ನ ಅವಾಯ್ಡ್ ಮಾಡೋದು, ಈ ಬೇಕ್ರಿ ಐಟಮ್ಸು, ಈ ಥರ ತಿನ್ನೋ ಫುಡ್ನೇ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಅದೇ ಫ್ಯಾಟ್ ಆಗ್ತಾ ಇರುತ್ತೆ. ಸೊ ಆದಷ್ಟು ನಾವು ತಿನ್ನೋ ಪೋರ್ಷನ್ನ ಕಂಟ್ರೋಲ್ ಮಾಡಬೇಕು. ಸೊ ಒಂದು, ಇನ್ನು ಎಲ್ಲ ಥರದ್ದು ವೆಜಿಟೇಬಲ್ಸು, ಫ್ರೂಟ್ಸು ಅವೆಲ್ಲ ತಿಂದಾಗ ಏನಾಗುತ್ತೆ, ಎಸ್ಪೆಷಲಿ ಕೆಲವು ಸಿಟ್ರಿಕ್ ಫ್ರೂಟ್ಸ್ ಇವೆಲ್ಲ ಲಿವರ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇನ್ನು ಲಿವರ್ಗೂ ಫ್ಯಾಟಿ ಲಿವರ್ ಇದ್ರೂ ಒಳ್ಳೆ ಫ್ಯಾಟ್ ಅನ್ನೋದು ಬೇಕು ನಮಗೆ. ಅದು ನಮಗೆ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಈ ಚಿಯಾ ಸೀಡ್ಸು, ಫ್ಲ್ಯಾಕ್ ಸೀಡ್ಸು, ಆಲ್ಮಂಡ್ಸ್, ವಾಲ್ನಟ್ಸ್ ಇಂಥದ್ರೆಲ್ಲ ಇರುತ್ತೆ. ಸೇಮ್ ನಾನ್ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಒಂದು ಫಿಶ್ಶು ಆ ಥರದ್ದು ತೊಗೊಬೋದು. ಸೊ ಇವೆಲ್ಲ ಒಳ್ಳೆ ಫ್ಯಾಟ್ಸು ಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ಫ್ಯಾಟಿ ಲಿವರ್ ಬಂದಿರೋದು ಯಾವ ಕಾರಣದಿಂದ? ಸೋಮಾರಿತನ ಲೈಫ್ ಸ್ಟೈಲಿಂದ, ಓವರ್ ಈಟಿಂಗಿಂದ, ಈ ಥರ ಕಾರಣಗಳಿಂದ ಇರುತ್ತೆ. ಕೆಲವ್ರು ಟೈಮ್ ಪಾಪ ಅವ್ರಿಗೆ ಗೊತ್ತಿಲ್ಲದೇನೋ ನಾವು ಥೈರಾಯ್ಡ್ ತೊಂದರೆ ಇರುತ್ತೆ, ಗೊತ್ತಿಲ್ಲದೆ ವೆಯ್ಟ್ ಗೇನ್ ಆಗಿರ್ತಾರೆ, ಅಥವಾ ಶುಗರ್ ಸರಿಯಾಗಿ ಕಂಟ್ರೋಲಲ್ಲಿರಲ್ಲ. ಅದು ಆ ಥರದ್ದು ಏನಿದೆ ಅದನ್ನ ರೆಕ್ಟಿಫೈ ಮಾಡ್ಕೊಬೇಕಾಗುತ್ತೆ. ಸೊ ಡೈಲಿ ಎಕ್ಸಸೈಸು, ಇಲ್ಲಿ ಸೆಂಟ್ರಲ್ ವೆಯ್ಟ್ ಇದ್ದರೆ ಆ ವೆಯ್ಟ್ನ ಇಳಿಸ್ಬೇಕಾಗುತ್ತೆ. ಈಗ ಯಾರೋ ಒಂದು 90 kg ಇದ್ದಾರೆ ಅಂದ್ಕೊಳ್ಳಿ, ಅವ್ರಿಗೆ ಫ್ಯಾಟಿ ಲಿವರ್ ತೊಂದರೆ ಇದೆ. ಅವ್ರಿಗೆ ಒಂದು 10% ನಾವು ಟಾರ್ಗೆಟ್ ಮಾಡ್ತೀವಿ. ಅಂದರೆ 90 kg ಇರೋ ಮನುಷ್ಯನ 9 kg ವೆಯ್ಟ್ ಲಾಸ್ ಆದರೆ ಅವ್ರ ಫ್ಯಾಟಿ ಲಿವರ್ನ ಕಂಪ್ಲೀಟಾಗಿ ನಾವು ರಿವರ್ಸ್ ಮಾಡ್ಬೋದು ಆ್ಯಸ್ ಅರ್ಲಿ ಆ್ಯಸ್ ವಿತಿನ್ 3 months. ಸೊ ಅಷ್ಟರ ಮಟ್ಟಿಗೆ ರಿವರ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಲಿವರು ಪದೇ ಪದೇ ಚಾನ್ಸ್ ಕೊಡ್ತಾ ಇರುತ್ತೆ ನಮಗೆ, ಇವರು ಇದನ್ನ ಸರಿಪಡಿಸ್ತಾರ ಅಂತ. ಸೊ ಆ ಒಂದು ವಾರ್ನಿಂಗ್ಸ್ ಏನು ಕೊಡೋದಿಲ್ಲ. ಹಾಗಾಗಿ ಕೆಲವೊಂದು ಟೈಮ್ ಗೊತ್ತಿರೋಲ್ಲ ಲಿವರ್ ತೊಂದರೆ ಇದೆಯಾ ಇಲ್ವಾ ನಮಗೆ ಅಂತ. ಆ ಟೈಮಲ್ಲಿ ನಮಗೆ ಡೌಟ್ ಇದ್ದಾಗ ಒಂದು ಸಿಂಪಲ್ ಅಲ್ಟ್ರಾಸೌಂಡು, ಒಂದು ಸಿಂಪಲ್ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಕೆಲವರಿಗೆ ಅದೊಂದು ಹೆಲ್ತ್ ಚೆಕಪ್ ಅನ್ನೋ ಒಂದು ಅರಿವು ಹೊಂದಿರಬೇಕು. ಎರಡನೇದು, ಅವರು ವೆಯ್ಟ್ ಗೇನ್ ಆಗ್ತಾ ಇದ್ದರೆ, ಅಥವಾ ನೀವು ರೀಸೆಂಟಾಗಿ ಶುಗರ್ ಬಂದಿದೆ, ಈಗ ಶುಗರು, BP, ಕೊಲೆಸ್ಟ್ರಾಲು, ಫ್ಯಾಟಿ ಲಿವರ್ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ. ಒಂದು ಬಂದರೆ ಇನ್ನೂ ಮಿಕ್ಕಿದ್ದು ಬರುತ್ತೆ. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಹಾಗಾಗಿ ಒಂದು ಬಂದಾಗ ಇನ್ನೊಂದಕ್ಕೆ ನಾವು ಎಚ್ಚೆತ್ಕೊಂಡು ಪ್ರಿವೆನ್ಷನ್ ತೊಗೊಬೇಕಾಗುತ್ತೆ. ಆ್ಯಂಡ್ ಎಲ್ಲ 4 ಕಂಡೀಷನ್ಗೂ ಒಂದೇ ರಾಮಬಾಣ, ವೆಯ್ಟ್ ರಿಡಕ್ಷನ್. ಸೊ ಈ ಥರ ಒಂದು ಗುಡ್ ಹೈಡ್ರೇಷನ್, ನೀರಿನ ಅಂಶ ಚೆನ್ನಾಗಿರಬೇಕು ಬಾಡಿಲಿ. ಯಾಕಂದರೆ ಲಿವರು ಸ್ವಲ್ಪ ನಮ್ಮ ಶರೀರದಲ್ಲಿರೋ ವಿಷಾಣುಗಳು, ಟಾಕ್ಸಿನ್ಸ್ನ ಎಲ್ಲ ಗೆಟ್ ರಿಡ್ ಆಫ್ ಇದು ಮಾಡಬೇಕಂದಾಗ ಒಂದು ಒಳ್ಳೆ ಅಮೌಂಟ್ ಆಫ್ ವಾಟರ್ ಇಂಟೇಕು, ಒಳ್ಳೆ ನಿದ್ದೆ, ಸ್ಲೀಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ಡೈಜೆಸ್ಟಿವ್ ಹೆಲ್ತ್ ಇನ್ಕ್ಲೂಡಿಂಗ್ ಲಿವರ್ ಹೆಲ್ತ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಾತ್ರಿ ಹೊತ್ತು ಊಟ ಕೊಡೋದು ಆದಷ್ಟು ನಮ್ಮ ಬಾಡಿಗೆ ಕಡಿಮೆ ಮಾಡಬೇಕು. ಸೊ ಆದಷ್ಟು ಎಷ್ಟು ಬೇಗ ಆದರೆ ಒಂದು 8 ಗಂಟೆ ಒಳಗಡೆ ಅಟ್ಲೀಸ್ಟ್ ನಾವು ಟ್ರೈ ಮಾಡಬೇಕು ಊಟ ಮುಗಿಸ್ಕೊಳ್ಳೋಂಗೆ. ಇವೆಲ್ಲ ಕೆಲವೊಂದು ನಾವೇ ಸರಿಪಡಿಸ್ಕೊಳ್ಳೋ ಅಂಥವು. ಇದಕ್ಕೆಲ್ಲ ಮೆಡಿಸಿನ್ಸ್ ಏನು ಬೇಕಾಗಿರಲ್ಲ.
ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಟ್ ಹೆಲ್ತ್ನ ಬಗ್ಗೆ ಹಾಗೇನೆ ಲಿವರ್ನ ಬಗ್ಗೆ ಕೂಡ, ಅದರಲ್ಲೂ ನೀವು ಫ್ಯಾಟಿ ಲಿವರ್ ಬಗ್ಗೆ ತಿಳಿಸ್ಕೊಟ್ರೆ. ಸೊ ಓವರ್ ಆಲ್ ಆಗಿ ನಮ್ಮ ಹೊಟ್ಟೆಯ ಒಳಗಡೆ ಇರುವಂಥ ಆರ್ಗನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. ಸೊ ಮೆಂಟಲ್ ಹೆಲ್ತ್ ಹಾಗೇನೆ ನಮ್ಮ ಫಿಸಿಕಲ್ ಹೆಲ್ತ್ ಯಾಕೆ ನಮಗೆ ಮುಖ್ಯ ಆಗುತ್ತೆ, ಸೊ ಫಿಸಿಕಲ್ ಆಕ್ಟಿವಿಟಿ ಯಾಕೆ ಇಷ್ಟು ಮುಖ್ಯ, ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತುಂಬಾ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು. ಸೊ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗಟ್ ಹೆಲ್ತ್ನ ಬಗ್ಗೆ, ಅದರಲ್ಲೂ ಕೂಡ ಗಟ್ ಹೆಲ್ತ್ಗೆ ನಾವು ಸರಿಯಾಗಿ ಡಯಟ್ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಹಾಗೇನೆ ಲಿವರ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.